Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ಟೀಚಿಂಗ್ ಅಪ್ಟಿಟ್ಯೂಡ್ ಅಥವಾ ಪೆಡಗಾಜಿ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. I have brought some very important multiple choice questions, MCQs, and I will discuss them in detail. ನಿಮಗೆ ಎಕ್ಸಾಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಇದು ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದಲ್ಲ. ನೀವು ಇದನ್ನ ಸೆಟ್ಟಿಗೆ ಯೂಸ್ ಮಾಡ್ಕೊಳ್ಬೋದು, ನೆಟ್ಟಿಗೆ ಹೆಲ್ಪ್ ಆಗುತ್ತಾ, KTET, CTET, even PSTR, GPSTR, HSTR, sometimes PUC also. ಓಕೆ, ಬಹಳಷ್ಟು ಎಕ್ಸಾಮ್ಸ್ಗಳಿಗೆ ಇದು ಹೆಲ್ಪ್ ಆಗುತ್ತೆ. ನೀವೇನು ಮಾಡ್ತೀರಿ, ಅದನ್ನ ಒಂದು ಎಕ್ಸಾಮ್ಗೆ ಸೀಮಿತಗೊಳಿಸಿ ಬಿಡ್ತೀರಿ. ಹಿಂಗಾಗಿ ನಿಮಗೆ ವಾಸ್ಟ್ ನಾಲೆಜ್ ಸಿಗೋದಿಲ್ಲ. ಈ ಟೀಚಿಂಗ್ ಅಪ್ಟಿಟ್ಯೂಡ್ ಎಲ್ಲ ಪರೀಕ್ಷೆಗಳಿಗೂ ಇದೆ. ಕಂಪಲ್ಸರಿ ನೆಟ್ ಮತ್ತು ಸೆಟ್ದಲ್ಲಿ 10 ಕ್ವಶನ್ಸ್ ಅಥವಾ 5 ಕ್ವಶನ್ಸು ಬಂದೇ ಬಂದಿರ್ತಾವೆ. 5 or 10 ಕ್ವಶನ್ಸ್ ಬಂದೇ ಬಂದಿರ್ತಾವೆ. ಇವನ್ CTET, TET, GPSTR, ಈಗಂತೂ ಈಗ ಹೊಸದಾಗಿ ಏನು ನೋಟಿಫಿಕೇಶನ್ ಮಾಡ್ತಾರಲ್ಲ ಅದರಲ್ಲಿ ಈ ಪಾರ್ಟ್ ಇದ್ದೇ ಇರ್ತದೆ. ಅದಕ್ಕಾಗಿ ಇದನ್ನ ಸ್ವಲ್ಪ ನೀವು ಏನು ಕಾನ್ಸಂಟ್ರೇಷನ್ದಿಂದ ಓದಬೇಕು. ಇಂಥ ಕ್ವಶನ್ಸ್ಗಳನ್ನು ಬಿಡಿಸ್ಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೇಗಿರ್ಬೇಕಂತಂದ್ರೆ, ನೀವು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕು. ಟೀಚರ್ ಆಗಿನೇ ನೀವು ಈ ಕ್ವಶನ್ಸ್ ಅನ್ನ ಬಿಡಿಸ್ತಿರ್ಬೇಕು. ಅಂದ್ರೆ ನಾ ಟೀಚರ್ ಅದೀನಿ, ಈಗ ಒಂದು ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಫೀಲ್ ಮಾಡಿಕೊಂಡು ಈ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಕ ಪ್ರಯತ್ನ ಪಡಬೇಕು. ಈ ಅಂದಾಗ ನೀವು ಹೆಚ್ಚು ಕ್ವಶನ್ಸ್ಗಳಿಗೆ ಕರೆಕ್ಟ್ ಆದಂತ ಸೂಕ್ತವಾದಂತ ಆನ್ಸರ್ ಅನ್ನ ಕಂಡುಹಿಡಿತೀರಿ. ನೀವು ಇಲ್ಲದೇ ಇದ್ರೆ ಏನಾಗುತ್ತೆ, ಥೆರಿಟಿಕಲ್ ಆಗಿ ಓದಕ್ ಹೋದ್ರ ರಾಂಗ್ ಆನ್ಸರ್ ಹಾಕುವಂತ ಚಾನ್ಸಸ್ ಇರ್ತದೆ. ಓಕೆ, ಪ್ರಾಕ್ಟಿಕಲ್ ಆಗಿ ನೀವು ಯೋಚನೆ ಮಾಡ್ಬೇಕು ಇಂಥ ಕ್ವಶನ್ಸ್ಗಳ ಬಗ್ಗೆ. ಓಕೆ, ಈಗ ಟೀಚಿಂಗ್ ಅಪ್ಟಿಟ್ಯೂಡ್ ದ ಕ್ವಶನ್ ಈಸ್ ಲೈಕ್ ದಿಸ್: which of the following does not justify teaching as a profession? Understand the question. ಈ ಕೆಳಗಿನವುಗಳಲ್ಲಿ ಯಾವುದು ಈ ಬೋಧನೆಯನ್ನ ಪ್ರೊಫೆಷನ್ ಅಂತ ಜಸ್ಟಿಫೈ ಮಾಡ್ಕೊಳ್ಳೋದಿಲ್ಲ, ಸಮರ್ಥಿಸಿಕೊಳ್ಳೋದಿಲ್ಲ? ಓಕೆ, ಟೀಚಿಂಗ್ ಈಸ್ ಎ ಪ್ರೊಫೆಷನ್. ಅದು ಒಂದು ಪ್ರೊಫೆಷನ್, ವೆರಿ ಗುಡ್ ಪ್ರೊಫೆಷನ್. ಅದು ಒಂದು ಅತ್ಯುತ್ತಮವಾದಂತ ಒಂದು ವೃತ್ತಿ. ಅದು ಟೀಚಿಂಗ್ ನಮಗೆಲ್ಲರಿಗೂ ಗೊತ್ತಿದೆ. ಇದು ಈ ಕೆಳಗಿನವುಗಳಲ್ಲಿ ಯಾವುದು ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋದಿಲ್ಲ. ಇದು ಒಂದು ಪ್ರೊಫೆಷನ್ ಅಂತೇಳಿ ಯಾವುದು ಜಸ್ಟಿಫೈ ಮಾಡ್ಕೊಳ್ಳೋದಿಲ್ಲ. ಯಾವ ಅಂಶ? ಪ್ರೊಫೆಷನ್ ಅಂದ್ರೆ ಎಥಿಕ್ಸ್ ಇರ್ಬೇಕಲ್ಲಿ, ಅಂತ ಪ್ರೊಫೆಷನ್. ಓಕೆ, ಈಗ ನೋಡ್ರಿ, ಫಸ್ಟ್ ಒನ್ ಸ್ಪೆಷಲೈಸ್ಡ್ ನಾಲೆಡ್ಜ್, ಸೆಕೆಂಡ್ ಒನ್ ಸ್ಪೆಷಲೈಸ್ಡ್ ಸ್ಕಿಲ್, ಥರ್ಡ್ ಒನ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್. Not market, this one is marked training institute. Marked training institution. Fourth one, market oriented effort. These are the options. ನೀವು ನೋಡ್ಕೊಡ್ರಿ, ನಾನು ಹೇಳಿದ ಹಾಗೆ ನೀವು ಒಬ್ಬ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಈ ಕ್ವಶನ್ಸ್ಗಳನ್ನ ಬಿಡಿಸ್ಬೇಕು. ಅದು ಹೇಗ್ರಿ? ಆ ಫೀಲ್ ಅಥವಾ ಆ ಪ್ರಾಕ್ಟಿಕ್ಯಾಲಿಟಿಯನ್ನ ಹೇಗೆ ನಾವು ಫೀಲ್ ಮಾಡ್ಕೊಳ್ಬೇಕು
ಅಂತ ಅಂದ್ರೆ, ನೀವು ಈಗಾಗಲೇ ಡಿಗ್ರಿ ಮುಗಿಸಿರ್ತೀರಿ, BEd ಮುಗಿಸಿರ್ತೀರಿ, MA ಮುಗಿಸಿರ್ತೀರಿ, ಹಲವಾರು ಟೀಚರ್ಸ್ ಅನ್ನ ನೋಡಿರ್ತೀರಿ, ಅಬ್ಸರ್ವ್ ಮಾಡಿರ್ತೀರಿ, ಹಲವಾರು ಸ್ಕೂಲ್ಸ್ ಕಾಲೇಜಸ್ಗಳನ್ನ ನೋಡಿರ್ತೀರಿ. ಅದರ ವಾತಾವರಣದ ಬಗ್ಗೆ ನಿಮ್ಗೆ ಐಡಿಯಾ ಇರ್ತದ. ಆ ಒಂದು ಜ್ಞಾನವನ್ನ, ನಾಲೆಜ್ ಅನ್ನ, ಆ ನಾಲೆಜ್ ಬೇಸ್ಡ್ ಮೇಲೆ ನೀವು ಟೀಚಿಂಗ್ ಮಾಡ್ತಾ ಇದೀರಿ ಅಂತ ತಿಳ್ಕೊಂಡು ಇವುಗಳಿಗೆ ನೀವು ಆನ್ಸರ್ ಅನ್ನ ಹುಡುಕಾಕ ಪ್ರಯತ್ನ ಪಡಬೇಕು. ಈಗ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಡಸ್ ನಾಟ್ ಜಸ್ಟಿಫೈ ಟೀಚಿಂಗ್ ಎಸ್ ಎ ಪ್ರೊಫೆಷನ್? ಸ್ಪೆಷಲೈಸ್ಡ್ ನಾಲೆಜ್. ಟೀಚರ್ ಮಸ್ಟ್ ಹ್ಯಾವ್ ಸ್ಪೆಷಲೈಸ್ಡ್ ನಾಲೆಜ್. ಒಂದು ಸಬ್ಜೆಕ್ಟ್ದಲ್ಲಿ ಅವನಿಗೆ ಸ್ಪೆಷಲೈಸ್ಡ್ ನಾಲೆಜ್ ಇರಲೇಬೇಕು. ಅವನಿಗೆ ಅಥವಾ ಅವಳಿಗೆ ಒಂದು ವಿಶೇಷವಾದ ಜ್ಞಾನವನ್ನು ಹೊಂದಿರಲೇಬೇಕು. ಆ ಒಂದು ವಿಷಯದ ಮೇಲೆ ಅಗಾಧವಾದಂತ ಅವನಿಗೆ ಜ್ಞಾನ ಇರಬೇಕು. ಓಕೆ, ಮೊದಲೆಲ್ಲ ಹಲವಾರು ಸಬ್ಜೆಕ್ಟ್ಸ್, ವಿಷಯಗಳ ಬಗ್ಗೆ ಜ್ಞಾನವನ್ನು ಇರ್ತಿತ್ತು. ಈಗ ಒಂದು ಸಬ್ಜೆಕ್ಟ್ ಬಗ್ಗೆ ಒಬ್ಬ ಶಿಕ್ಷಕರಿಗೆ ಜ್ಞಾನ ಇರಲೇಬೇಕಾಗುತ್ತೆ, ಸ್ಪೆಷಲೈಸ್ಡ್ ನಾಲೆಜ್. ಈಗ ಒಂದು ವಿಷಯದ ಬಗ್ಗೆ ಅವನಿಗೆ ಸ್ಪೆಷಲೈಸ್ಡ್ ನಾಲೆಜ್ ಇತ್ತಂದ್ರ ವಿ ಕಾಲ್ ಹಿಮ್ ಆಸ್ ಎ ಟೀಚರ್. ಗುರು ಅಂದ್ರ ಟೀಚರ್ ಅನ್ನೋದು ಪ್ರೊಫೆಷನ್, ಟೀಚಿಂಗ್ ಪ್ರೊಫೆಷನ್ ದಲ್ಲಿ ಇದಾನ ಅಂತ ಅರ್ಥ. ಟೀಚಿಂಗ್ ಅನ್ನೋದು ಪ್ರೊಫೆಷನ್. ಸೊ ಇಟ್ ಡಿಸೈಡ್ಸ್ ಆರ್ ಇಟ್ ಜಸ್ಟಿಫೈಸ್ ಟೀಚಿಂಗ್ ಎಸ್ ಎ ಪ್ರೊಫೆಷನ್. ಬೋಧನೆ ಅನ್ನೋದು ಒಂದು ವೃತ್ತಿ ಅನ್ನೋದನ್ನ ಇದು ಜಸ್ಟಿಫೈ ಮಾಡ್ಕೊಳ್ಳುತ್ತೆ. ಏನು, ಯಾವುದು? ಸ್ಪೆಷಲೈಸ್ಡ್ ನಾಲೆಜ್ ಅಂದ್ರೆ ಟೀಚರ್ ಮಸ್ಟ್ ಹ್ಯಾವ್ ಸ್ಪೆಷಲೈಸ್ಡ್ ನಾಲೆಜ್. ಅವನಿಗೆ ಒಂದು ವಿಶೇಷವಾದ ಜ್ಞಾನ ಇರಬೇಕು ಒಂದು ಸಬ್ಜೆಕ್ಟ್ ಮೇಲೆ. ಇದು ಇದು ಜಸ್ಟಿಫೈ ಮಾಡ್ಕೊಳ್ಳುತ್ತೆ. ಅಂದ್ರೆ ಆನ್ಸರ್ ಅಲ್ಲ ಇದು. ಓಕೆ, ಇದು ಆನ್ಸರ್ ಅಲ್ಲ. ಇದಕ್ಕೆ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಆನ್ಸರ್ ಇದು. ಜಸ್ಟಿಫೈ ಮಾಡ್ಕೊಳ್ಳದೆ ಇರೋದಕ್ಕೆ ಆನ್ಸರ್ ಅಲ್ಲ. ಓಕೆ, ಲೈಕ್ ದಿಸ್. ಇಟ್ ಜಸ್ಟಿಫೈಸ್ ಟೀಚಿಂಗ್ ಆಸ್ ಎ ಪ್ರೊಫೆಷನ್. ಅದಕ್ಕಾಗಿ ಇದು ಆನ್ಸರ್ ಅಲ್ಲ. ಯಾವುದು ಜಸ್ಟಿಫೈ ಆಗೋದಿಲ್ಲ ಅಂತ ಹೇಳ್ರಿ ಅಂತ ಹೇಳಿದಾರೆ ಅವ್ರು. ಓಕೆ, ಇಂಥವು ಬಂದಾಗ ಸ್ವಲ್ಪ ನೀವು ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತ. ಆನ್ಸರ್ ಗೊತ್ತಿದ್ರು ನೀವು ಏನ್ ಏನಾಗತ್ತಂತಂದ್ರೆ ರಾಂಗ್ ಹಾಕುವಂತ ಚಾನ್ಸಸ್ ಇರ್ತದೆ. ಈ ನಾಟ್ ಅನ್ನೋದು ಮರ್ತು ಬಿಡ್ತೀರಿ ನೀವು. ಸ್ಪೆಷಲೈಸ್ಡ್ ನಾಲೆಜ್ ಇರ್ಬೇಕಲ್ಲ ಅಂತೇಳಿ ಇದನ್ನ ಟಿಕ್ ಹಾಕಿಬಿಡ್ತಾರೆ, ಇದಕ್ಕೆ ಡಾರ್ಕನ್ ಮಾಡಿಬಿಡ್ತೀರಿ. ಓಕೆ, ನಾಟ್ ಮರ್ತು ಬಿಟ್ಟಿರ್ತೀರಿ ಅಲ್ಲಿ ನೀವು. ಹೌದಲ್ಲ, ಟೀಚರ್ಗೆ ಜಸ್ಟಿಫೈ ನಾಲೆಜ್, ಸ್ಪೆಷಲೈಸ್ಡ್ ನಾಲೆಜ್ ಇರ್ಬೇಕಲ್ಲ ಅಂತೇಳಿ. ಓಕೆ, ಅದಕ್ಕಾಗಿ ಈ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. 4 ಆಪ್ಷನ್ ಓದುವರೆಗೂ, ಆನ್ಸರ್ ಕಂಡು ಹಿಡಿಯುವವರೆಗೂ ಆ ಕ್ವಶನ್ ಯಾವಾಗ್ಲೂ ತಲೆಯಲ್ಲಿ ಇರ್ಬೇಕು. ಓಕೆ, ಅದಕ್ಕೆ ಬಹಳಷ್ಟು ಸ್ಟೂಡೆಂಟ್ಸ್ಗಳು ಹೇಳ್ತಿರ್ತಾರೆ ನೋಡ್ರಿ, ಆನ್ಸರ್ ಗೊತ್ತಿತ್ರಿ, ತಪ್ಪು ಬರೆದು ಬಂದ್ಬಿಟ್ಟ್ಯಾ, ಅದು ನಾಟಿತ್ತು, ನಾನು ನಾಟ್ ನೋಡೇ ಇಲ್ಲ, ನಾನು ನಾಟ್ ಇದೆ ಅಂತ ತಿಳ್ಕೊಂಡಿದ್ದೀಯ. ಈ ತರ ಹೊರಗೆ ಬಂದ ಮೇಲೆ ಈ ತರ ನಾವು ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಾಗಿ ಇಂಥ ಮಾತುಗಳನ್ನು ಮಾತಾಡಬಾರ್ದಂದ್ರ ಮೊದಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಲೈಕ್ ದಿಸ್. ಸ್ಪೆಷಲೈಸ್ಡ್ ಸ್ಕಿಲ್ಸ್. ಟೀಚಿಂಗ್ ರಿಕ್ವೈರ್ಸ್ ಸ್ಕಿಲ್ಸ್. ಈ ನೋಡ್ರಿ, ಟೀಚಿಂಗ್ ಪ್ರೊಫೆಷನ್ ದಲ್ಲಿ ಸ್ಕಿಲ್ಸ್ ಬೇಕೇ ಬೇಕು. ವಿತೌಟ್ ಸ್ಕಿಲ್ಸ್ ಯು ಕ್ಯಾನ್ ನಾಟ್ ಟೀಚ್. ನಾವು ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಟೀಚ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಸ್ಕಿಲ್ ಬೇಕು. ಸ್ಕಿಲ್ ಇಲ್ಲದೆ ಹೋದ್ರೆ, ಕೌಶಲ್ಯಗಳು ಇಲ್ಲದೆ ಹೋದ್ರೆ, ಅಂದ್ರ ಹೇಗೆ ಹ್ಯಾಂಡಲ್ ಮಾಡಬೇಕು, ಒಂದು ವಿಷಯವನ್ನ ಅವನಿಗೆ ಹೇಗೆ ಮುಟ್ಟಿಸ್ಬೇಕು. ಓಕೆ, ಬಿಕಾಸ್ ನಾವು ಹಲವಾರು ರೀತಿಯ ವರ್ತನೆಗಳಿರುವ ವಿದ್ಯಾರ್ಥಿಗಳನ್ನ ನೋಡ್ತಿರ್ತೀವಿ. ಹೀಗಾಗಿ ಅವರಿಗೆ ಟೀಚ್ ಮಾಡ್ತಿರ್ತೀವಿ. ಅವರಿಗೆ ಟೀಚ್ ಮಾಡ್ಬೇಕಾದ್ರೆ ಎಲ್ಲ ಸ್ಕಿಲ್ಸ್ ಗೊತ್ತಿರ್ಬೇಕು. ನಮಗೆ ಟೀಚಿಂಗ್ ಸ್ಕಿಲ್ಸ್ ಗೊತ್ತಿರ್ಬೇಕು. ಹೇಗೆ ಟೀಚ್ ಮಾಡಬೇಕು, ಒಂದು ಸಬ್ಜೆಕ್ಟ್ ಅನ್ನ ವಿದ್ಯಾರ್ಥಿಗೆ ಮನಮುಟ್ಟುವಂತೆ ಹೇಗೆ ಹೇಳಬೇಕು, ಹೇಗೆ ಬೋಧಿಸಬೇಕು. ಓಕೆ, ಲರ್ನಿಂಗ್ ಅನ್ನ ಹೇಗೆ ಫೆಸಿಲಿಟೇಟ್ ಮಾಡಬೇಕು. ವಿ ಶುಡ್ ಫೆಸಿಲಿಟೇಟ್ ಲರ್ನಿಂಗ್. ವಿ ಶುಡ್ ಮೇಕ್ ಸ್ಟೂಡೆಂಟ್ ಟು ಲರ್ನ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್.
ಹೆಚ್ಚಾನೆಚ್ಚು ಇದು ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಇರ್ತಾವ. ಹೈಯರ್ ಎಜುಕೇಶನ್ದಲ್ಲಿ ನಾವು ಲೆಕ್ಚರ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅಂದ್ರೆ ಉಪನ್ಯಾಸ ಮಾಡೋದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಹಿಯರ್ ಇನ್ ಹೈಯರ್ ಎಜುಕೇಶನ್ ಟೀಚರ್ ವರ್ಕ್ಸ್ ಆಸ್ ಎ ಫೆಸಿಲಿಟೇಟರ್, ನಾಟ್ ಆಸ್ ಟೀಚಿಂಗ್. ಒಂದು ಬೋಧನೆ ಮಾಡೋದಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ, ಫೆಸಿಲಿಟೇಟರ್ ಆಗಿ ಇಲ್ಲಿ ಆಕ್ಟ್ ಮಾಡ್ತಾನೆ ಟೀಚರ್. ಟೀಚರ್ ಆಕ್ಟ್ಸ್ ಆಸ್ ಎ ಫೆಸಿಲಿಟೇಟರ್ ಅಂದ್ರೆ ಫೆಸಿಲಿಟೇಟ್ ಮಾಡೋದು. ಆ ವಿದ್ಯಾರ್ಥಿ ಏನು ವಿಷಯ ಇರ್ತತಲ್ಲ ಅದನ್ನ ತಾನೇ ಕಲಿತಾನವ, ಕಲಿಯುವ ಹಾಗೆ ನೀವು ಫೆಸಿಲಿಟೇಟ್ ಮಾಡ್ಬೇಕದನ್ನ. ಆ ವಿದ್ಯಾರ್ಥಿಯನ್ನ ಫೆಸಿಲಿಟೇಟ್ ಮಾಡ್ಬೇಕು, ಲರ್ನಿಂಗ್ ಅನ್ನ ಫೆಸಿಲಿಟೇಟ್ ಮಾಡ್ಬೇಕು. ಹಿ ಶುಡ್ ಲರ್ನ್ ದಟ್ ಸಬ್ಜೆಕ್ಟ್ ಬೈ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ಓಕೆ, ಇದು ಹೈಯರ್ ಎಜುಕೇಶನ್ ದಲ್ಲಿ ಈ ತರ ಟೀಚಿಂಗ್ ಅನ್ನೋದು ಅಥವಾ ಟೀಚರ್ ಅನ್ನೋದು, ಟೀಚರ್ ಆಕ್ಟ್ಸ್ ಆಸ್ ಎ ಫೆಸಿಲಿಟೇಟರ್, ಟೀಚರ್ ಡಸ್ ನಾಟ್ ಆಕ್ಟ್ ಆಸ್ ಎ ಟೀಚರ್ ದೇರ್. ಟೀಚರ್ ಅಂದ್ರೆ ಟೀಚ್ ಮಾಡೋದಲ್ಲ, ಒಂದು ವಿಷಯವನ್ನ ಹೋಗಿ ಹಂಗ ಲೆಕ್ಚರ್ ಮೆಥಡ್ ನಲ್ಲಿ ಹೇಳುವುದಲ್ಲ. ಓಕೆ, ಸೊ ಸ್ಪೆಷಲೈಸ್ಡ್ ಸ್ಕಿಲ್, ಇದು ಸಹಿತ ಸ್ಪೆಷಲೈಸ್ಡ್ ಸ್ಕಿಲ್ ಇತ್ತಂದ್ರೆ ಅವ ಟೀಚರ್, ಅದೊಂದು ಟೀಚರ್, ಅವ ಟೀಚರ್, ಅದು ಟೀಚಿಂಗ್ ಪ್ರೊಫೆಷನ್. Teacher is in teaching profession. Teaching is a profession. So it justifies teaching as a profession. Skills also. Specialized skills. Specialized knowledge. Specialized skills. Then marked training institutions. To improve his skills or her skills, teacher should attend trainings. Teacher should get training in the institutions, marked institutions, good institutions. ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅಥವಾ ಟ್ರೈನಿಂಗ್ ಸೆಂಟರ್ಸ್ಗಳಲ್ಲಿ ಟೀಚರ್ ಆದವರು ಟ್ರೈನಿಂಗ್ ಅನ್ನ ಪಡ್ಕೊಳ್ಳೇಬೇಕು. ಹಿ ಶುಡ್ ಇಂಪ್ರೂವ್ ಹಿಸ್ ಸ್ಕಿಲ್ಸ್, ಹಿಸ್ ನಾಲೆಡ್ಜ್. ಓಕೆ, ಹೀಗೆ ಮಾಡಿದಾಗ ಅದು ಟೀಚಿಂಗ್ ಅನ್ನೋದು ಒಂದು ಪ್ರೊಫೆಷನ್. ಆ ಪ್ರೊಫೆಷನ್ದಲ್ಲಿ ಇರಾಕ ನಾವು ಅರ್ಹತೆಯನ್ನ ಪಡಿತೀವಿ, ಇಲ್ಲದೇ ಇದ್ರ ಆಗುದಿಲ್ಲ. ಓಕೆ, ಅಂದ್ರೆ ಟೀಚರ್ ಅಂತ ಕರೆಸಿಕೊಳ್ಳೋದಿಲ್ಲ. ಮಾರ್ಕ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಟೀಚಿಂಗ್ ಪ್ರೊಫೆಷನ್ ದಲ್ಲಿ ನಾವೇನ್ ಮಾಡ್ತೀವಿ, ಟ್ರೈನಿಂಗ್ ಅನ್ನು ಅಟೆಂಡ್ ಆಗ್ತೀವಿ. ಸೊ ಇಟ್ ಜಸ್ಟಿಫೈಸ್ ಟೀಚಿಂಗ್ ಆಸ್ ಎ ಪ್ರೊಫೆಷನ್. ಓಕೆ, ಟೀಚಿಂಗ್ ರಿಕ್ವೈರ್ಸ್ ಸ್ಪೆಷಲೈಸ್ಡ್ ನಾಲೆಡ್ಜ್, ಎಸ್ ಆರ್ ನೋ? ಎಸ್, ಟೀಚಿಂಗ್ ಅನ್ನೋದು ಒಂದು ಸ್ಪೆಷಲೈಸ್ಡ್ ನಾಲೆಜ್ ನ ರಿಕ್ವೈರ್ ಮಾಡ್ತದ, ಅದು ಬೇಕು. ಟೀಚಿಂಗ್ ರಿಕ್ವೈರ್ಸ್ ಸ್ಪೆಷಲೈಸ್ಡ್ ಸ್ಕಿಲ್ಸ್, ಬೇಕು, ಸ್ಕಿಲ್ಸ್ ಬೇಕು. ಟೀಚಿಂಗ್ ರಿಕ್ವೈರ್ಸ್ ಟ್ರೈನಿಂಗ್, ಸ್ಪೆಷಲೈಸ್ಡ್ ಟ್ರೈನಿಂಗ್, ಮಾರ್ಕ್ಡ್ ಟ್ರೈನಿಂಗ್ ತರಬೇತಿಯನ್ನ ಪಡಿಲೇಬೇಕು ಟೀಚರ್ ಆದವರು. ಸೊ ದೀಸ್ ತ್ರೀ ಜಸ್ಟಿಫೈ ಟೀಚಿಂಗ್ ಆಸ್ ಎ ಪ್ರೊಫೆಷನ್. ಲಾಸ್ಟ್ ಒಂದು ನೋಡ್ರಿ, ಇದನ್ನು ನೋಡ್ಬೇಕು ನೀವು. ಮಾರ್ಕೆಟ್ ಓರಿಯೆಂಟೆಡ್ ಎಫರ್ಟ್. ಸಿ, ಇದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಾರ್ಕೆಟ್ ಓರಿಯೆಂಟೆಡ್ institution. What happens in market? There, other professions are business oriented. Okay, it is not related to business or commercial activity. ಇದು ಒಂದು ಕಮರ್ಷಿಯಲ್ ಆಕ್ಟಿವಿಟಿಗೆ ಸಂಬಂಧಪಟ್ಟಿಲ್ಲ. ಓಕೆ, ನಾವು ಒಂದ್ ವೇಳೆ ಕಮರ್ಷಿಯಲ್ ಆಗಿ ಇದ್ರೆ, ಟೀಚರ್ ಆದವರು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಆಗಿ ಯೋಚನೆ ಮಾಡಿದಾಗ, ಬಿಸ್ನೆಸ್ ಮೈಂಡ್ ದಿಂದ ನಾವು ಯೋಚನೆ ಮಾಡಿ ಟೀಚಿಂಗ್ ಪ್ರೊಫೆಷನ್ಗೆ ಹೋದ್ರೆ ವಿ ಆರ್ ನಾಟ್ ಟೀಚರ್ಸ್. ಓಕೆ, ಟೀಚಿಂಗ್ ಪ್ರೊಫೆಷನ್ ದಲ್ಲಿ ಬಿಸ್ನೆಸ್ ಮೈಂಡ್ ಇರಲೇಬಾರ್ದು, ಇರುವುದಿಲ್ಲ. ಓಕೆ, ದೇರ್ ನೋ ಕಮರ್ಷಿಯಲ್ ಆಕ್ಟಿವಿಟೀಸ್, ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಇರುವುದಿಲ್ಲ. ನಾವು ಅಲ್ಲಿ ಅದಕ್ಕೆ ಹೇಳುದು, ಟೀಚಿಂಗ್ ಅನ್ನೋದು ಒಂದು ಸ್ಯಾಕ್ರಿಡ್ ಡ್ಯೂಟಿ, ಅದು ಒಂದು ಪವಿತ್ರವಾದಂತ ಕರ್ತವ್ಯ ಅದು.
ಓಕೆ, ನಾವು ಅಲ್ಲಿ ಎಲ್ಲ ನಮ್ಮಲ್ಲಿರುವಂಥ ಜ್ಞಾನವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಎರಿತಿರ್ತೀವಿ, ಕೊಡ್ತಿರ್ತೀವಿ. ಹಿಂಗಾಗಿ ಅಲ್ಲಿ ಬಿಸ್ನೆಸ್ ಕಮರ್ಷಿಯಲ್ ಇರೋದಿಲ್ಲ. ನಾಳೆ ನೀವು ನನಗೆ ಏನು ಇಷ್ಟು ದುಡ್ಡು ಕೊಟ್ರೆ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳ್ತೀನಿ ನಿಮಗೆ ಅಂತ ಈ ಥರ ಏನು ಅಲ್ಲಿ ಮಾರ್ಕೆಟ್ದಲ್ಲಿ ಏನು ನಡೀತೈತಲ್ಲ ಆ ಥರ ಇರುವುದಿಲ್ಲ. ಅಥವಾ ನಿಮ್ಮ ಮನೆಯಲ್ಲಿ ಶೇಂಗಾ ಬೆಳಿತಾರ ನಿಮ್ಮ ಹೊಲದಲ್ಲಿ, ನೀವು ಶೇಂಗಾ ತಂದು ಕೊಡು ನನಗಂತ ಹಿಂಗೆ ಹೇಳುವಂಗಿಲ್ಲ. ಓಕೆ, ಒಂಥರ ಬಿಸ್ನೆಸ್ ಮೈಂಡ್ ಇರುವಂಗಿಲ್ಲ. ವಿದ್ಯಾರ್ಥಿಗಳಿಗೆ ನಾವು ಏನು ಅಲ್ಲಿ ಸ್ವಚ್ಛ ಮನಸ್ಸಿನಿಂದ ಏನು ಬೋಧಿಸ್ಬೇಕಾಗಿರ್ತದೆ. ಓಕೆ, ಒಂದ್ ವೇಳೆ ಏನು ಪೂವರ್ ಸ್ಟೂಡೆಂಟ್ಸ್ ಇದ್ರ ಅವರಿಗೆ ನಾವು ಹೆಲ್ಪ್ ಮಾಡ್ಬೇಕಾಗಿರ್ತದೆ. ನೀನು ಪೂವರ್ ಅದಿ, ಇಲ್ಲಿ ಕಲಿಯಾಕ ಅರ್ಹರ ಇಲ್ಲ ನೀನು, ಇಲ್ಲಿ ನಮಗ ನೀನು ದುಡ್ಡು ಕೊಟ್ಟ ಒಳಗೆ ಬರಬೇಕು, ಅಡ್ಮಿಷನ್ ತಗೊಂಡೇ ಬರಬೇಕು ಅನ್ನುವಂಗ ಅಂತ ಒಂದು ವ್ಯಕ್ತಿತ್ವ ಶಿಕ್ಷಕರಲ್ಲಿ ಇರಬಾರ್ದು. ಓಕೆ, ಅದು ಒಂಥರ ಬಿಸ್ನೆಸ್ ಆಕ್ಟಿವಿಟಿ ಆಗಿಬಿಡ್ತದೆ. ಹಿಂಗಾಗಿ ದಿಸ್ ಅಟಿಟ್ಯೂಡ್, ದಿಸ್ ಬಿಸ್ನೆಸ್ ಓರಿಯೆಂಟೆಡ್, ಮಾರ್ಕೆಟ್ ಓರಿಯೆಂಟೆಡ್ ಎಫರ್ಟ್ ಏನಿದೆಯಲ್ಲ, ಇಟ್ ಡಸ್ ನಾಟ್ ಜಸ್ಟಿಫೈ ಟೀಚಿಂಗ್ ಆಸ್ ಎ ಪ್ರೊಫೆಷನ್. ಈ ತರ ಮೈಂಡ್ ಸೆಟ್ ಇದ್ರ, ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಓರಿಯೆಂಟೆಡ್ ಮೈಂಡ್ ಸೆಟ್ ಇದ್ರ, ಆ ಟೀಚರ್ ಅಥವಾ ಟೀಚಿಂಗ್ ಅನ್ನೋದು ಪ್ರೊಫೆಷನ್ ಆಗಿ ಇರುವುದಿಲ್ಲ. ಓಕೆ, ಅದು ಬಿಸ್ನೆಸ್ ವೃತ್ತಿ, ವ್ಯವಹಾರ ವೃತ್ತಿ ಅದು ಆಗಿಬಿಡ್ತದ. ಓಕೆ, ಸೊ ಆನ್ಸರ್ ಈಸ್ ದಿಸ್ ಒನ್, ಡಿ. ಆನ್ಸರ್ ದಿಸ್ ಒನ್, does not justify market oriented effort, does not justify teaching as a profession. Okay, like this. ಇವು ಕ್ವಶನ್ಸ್ ಭಾಳ ಈಸಿ ಇರ್ತಾವ. ಅದೇ ಹೇಳಿದ್ನಲ್ಲ, ಪ್ರಾಕ್ಟಿಕ್ಯಾಲಿಟಿ ಅಥವಾ ಪ್ರಾಕ್ಟಿಕಲ್ ಆಗಿ ನೀವು ಇವುಗಳನ್ನು ಓದಿ ಅರ್ಥೈಸಿಕೊಂಡು ಆನ್ಸರ್ ಫೈಂಡ್ ಔಟ್ ಮಾಡಕ ಪ್ರಯತ್ನ ಪಡಬೇಕು. ನೆಕ್ಸ್ಟ್ ಒನ್, which of the following is a more desirable outcome of teaching in higher education? We teach in higher education. ಹೈಯರ್ ಎಜುಕೇಶನ್ ದಲ್ಲಿ ನಾವು ಟೀಚ್ ಮಾಡ್ತಾ ಇದ್ದೀವಿ, ಉನ್ನತ ಶಿಕ್ಷಣದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಎ ಮೋರ್ ಡಿಸೈರಬಲ್ ಔಟ್ಕಮ್? ಹೆಚ್ಚು ಡಿಸೈರಬಲ್ ಔಟ್ಕಮ್ ಏನು, ಅಪೇಕ್ಷಿತ ಔಟ್ಕಮ್ ಏನು ಅಂತ ಇನ್ ಹೈಯರ್ ಎಜುಕೇಶನ್ ದಲ್ಲಿ? ಇನ್ಕ್ರೀಸ್ ಇನ್ ಸ್ಟೂಡೆಂಟ್ ಸ್ಕೋರ್ಸ್. ನಾವು ಹೈಯರ್ ಎಜುಕೇಶನ್ ಅನ್ನ ವಿದ್ಯಾರ್ಥಿಗಳಿಗೆ ಏಕೆ ಕೊಡ್ತಾ, ವೈ ವಿ ಆರ್ ಗಿವಿಂಗ್ ಹೈಯರ್ ಎಜುಕೇಶನ್ ಟು ದ ಸ್ಟೂಡೆಂಟ್ಸ್ ಅನ್ನೋ ಅರ್ಥ ಅದು. ಓಕೆ, ಇನ್ಕ್ರೀಸ್ ಇನ್ ಸ್ಟೂಡೆಂಟ್ ಸ್ಕೋರ್ಸ್. ಸ್ಟೂಡೆಂಟ್ಸ್ come to college to get higher education to increase scores. Is it correct? To to do high percentage, ಹೆಚ್ಚು ಪರ್ಸೆಂಟೇಜ್ ಮಾಡಾಕ ಕಾಲೇಜಿಗೆ ಬರ್ತಾನೋ ಅಥವಾ ಹೈ ಸ್ಕೋರ್ ಮಾಡಾಕ ಕಾಲೇಜಿಗೆ ಬರ್ತಾನೋ, ಅದು ಡಿಸೈರಬಲ್, ನಮ್ಮ ಅಪೇಕ್ಷಿತ, ನಾವು ಅದನ್ನ ಅಪೇಕ್ಷೆ ಮಾಡ್ತೀವ ಹೈಯರ್ ಎಜುಕೇಶನ್ ದಲ್ಲಿ ಅಂತ ಹೇಳಿದಾಗ. Do we expect high scores from students in higher education? Is it a desirable outcome in higher education? Desirable outcome of teaching in higher education? ನಾವೇನು ಟೀಚ್ ಮಾಡ್ತಾ ಇದೀವಲ್ಲ, ನಮ್ಮ ಅಪೇಕ್ಷೆ ಏನಾಗಿರ್ತದಂದ್ರೆ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ಪಡೆಯುವುದಾಗಿರ್ತದ. ಇದು ಆಗಿರುವುದಿಲ್ಲ. It is not desirable outcome of teaching. We do not expect the student that the student should score high. The student should score good marks. ಇದು ಡಿಸೈರಬಲ್ ಔಟ್ಕಮ್ ಅಲ್ಲ. ಇದು ಹೈಯರ್ ಎಜುಕೇಶನ್ ಅದು ಒಂದು ಉದ್ದೇಶ ಅಲ್ಲ. ಟು ಇನ್ಕ್ರೀಸ್ ಇನ್ ಸ್ಟೂಡೆಂಟ್ ಸ್ಕೋರ್ಸ್, ಜಸ್ಟ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕು ಅನ್ನೋದು ಉದ್ದೇಶ ಆಗಿರುವುದಿಲ್ಲ. ಇರ್ತತ, ಬಟ್ ಅದೇ ಮೇನ್ ಆಗಿರುವುದಿಲ್ಲ
ಹೈಯರ್ ಎಜುಕೇಶನ್ದಲ್ಲಿ. ಇನ್ಫ್ಯಾಕ್ಟ್ ವಿ ಶುಡ್ ಗೆಟ್ ಗುಡ್ ಮಾರ್ಕ್ಸ್, ಬಟ್ ಇಟ್ ಈಸ್ ನಾಟ್ ಎ ಡಿಸೈರಬಲ್ ಔಟ್ಕಮ್. ಅದನ್ನೇ ನಾವು ಅಪೇಕ್ಷಿಸುತ್ತಿರುವುದಿಲ್ಲ. ಆ ವಿದ್ಯಾರ್ಥಿಯಲ್ಲಿ ಹೈಯರ್ ಎಜುಕೇಶನ್ ಅನ್ನ ಪಡೆಯಬೇಕಂತ ಬಂದಂತ ವಿದ್ಯಾರ್ಥಿಯಲ್ಲಿ ನಾವು ಇದನ್ನೇ ಅಪೇಕ್ಷೆ ಮಾಡ್ತಿರೋದಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ವಿ ಎಕ್ಸ್ಪೆಕ್ಟ್ ದಿಸ್. ನಾವು ಹಿಂಗ್ ಹೇಳ್ತೀವಿ ಬಟ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ಹಿಂಗೆ ಯೋಚನೆ ಮಾಡಬಾರ್ದು. ಈ ಕ್ವಶನ್ ಬಿಡಿಸುವಾಗ ನೀವು ಅಲ್ಲಿ ಏನಿರ್ತತ ಹೈಯರ್ ಎಜುಕೇಶನ್ ಉದ್ದೇಶ ಏನು ಹಾಗೇನೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಸೈನ್ಸ್ ಆಫ್ ಟೀಚಿಂಗ್ ಏನಿದೆ ಅಲ್ಲ, ಈ ಇದ್ರ ಪ್ರಕಾರ ನಾವು ಅಲ್ಲಿ ಕಾಲೇಜ್ನಲ್ಲಿ ಅಥವಾ ಸ್ಕೂಲ್ನಲ್ಲಿ ನಡೀತಿರೋದಿಲ್ಲ ಯಾವುದು. ಇಲ್ಲಿ ನೋಡ್ರಿ ಏನಿದೆ, ಡಿಸೈರಬಲ್ ಔಟ್ಕಮ್ ಅಲ್ಲ ಸ್ಕೋರ್ ಮಾಡೋದಂತಿದೆ. ನಾವು ಅಲ್ಲಿ ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತೀವಿ, ಸ್ಕೋರ್ ಜಾಸ್ತಿ ಮಾಡ್ಬೇಕು, ನೀನು ಕಡಿಮೆ ಮಾಡಿಬಿಟ್ಟಿ ಅಂತೇಳಿ ಬೈತಿರ್ತೀವಿ. ಸೊ ಅಲ್ಲೆಲ್ಲ ರಿವರ್ಸ್ ಆಗ್ತಿರ್ತದೆ. ಇಲ್ಲಿ ನಾವು ಏನು ಓದುವುದು ಬೇರೆ, ಅಲ್ಲಿ ನಡೆಯುವುದು ಬೇರೆ. ಸೊ ದಟ್ ಈಸ್ ಡಿಫ್ರೆಂಟ್. ಬಟ್ ನಾವಿಲ್ಲಿ ಸೊ ವಿ ಶುಡ್ ಕನ್ಸಿಡರ್ ಟೀಚಿಂಗ್ ಎಸ್ ಎ ಸೈನ್ಸ್. ಅದಕ್ಕೆ ಪೆಡಗಾಜಿ ಅಂತ ಹೇಳೋದು. ಓಕೆ, ಬೋಧನಾ ಶಾಸ್ತ್ರ, ಬೋಧನೆಯನ್ನ ಶಾಸ್ತ್ರಬದ್ಧವಾಗಿ ಮಾಡೋದು. ಅಂದ್ರೆ ಶಾಸ್ತ್ರಬದ್ಧವಾಗಿ ಅಂದ್ರೆ ವೈಜ್ಞಾನಿಕವಾಗಿ ಮಾಡೋದು. We should teach scientifically like this. Then enhanced independent thinking of students, higher pass percentage, increase in number of students who opt for this subject. ನೋಡ್ರಿ, ಹೈಯರ್ ಇದು ಆಗುದಿಲ್ಲ, ಇದು ಸಿಮಿಲರ್ ಇದೆ. ಓಕೆ, ಹೈಯರ್ ಪಾಸ್ ಪರ್ಸೆಂಟೇಜ್ ಹೆಚ್ಚು. ಈಗ ಒಂದು 100 ಹುಡುಗರು ಅಪಿಯರ್ ಆಗಿದಾರಂತ ತಿಳ್ಕೊಂಡ್ರಿ. 100 ಸ್ಟೂಡೆಂಟ್ಸ್ ಅಪಿಯರ್ಡ್ ಫಾರ್ ದಿ ಎಕ್ಸಾಮ್. ವಿ ಎಕ್ಸ್ಪೆಕ್ಟ್ ಔಟ್ ಆಫ್ 100, 90 ಸ್ಟೂಡೆಂಟ್ ಶುಡ್ ಸ್ಕೋರ್ ಹೈ ಮಾರ್ಕ್ಸ್. This is not desirable outcome of higher education teaching. Higher, outcome of teaching in higher education. Like ಸ್ಟೂಡೆಂಟ್ ಹೆಚ್ಚು ಸ್ಕೋರ್ ಮಾಡ್ಬೇಕಂತ ನಾವು ಅಪೇಕ್ಷೆ ಮಾಡೋದು, ಇದು ಡಿಸೈರಬಲ್ ಔಟ್ಕಮ್ ಅಲ್ಲ, ಅಪೇಕ್ಷಿತ, ನಮ್ಮ ಅಪೇಕ್ಷೆ ಅಲ್ಲ ಇದು. ಓಕೆ, ಇನ್ಕ್ರೀಸ್ ಇನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆಪ್ಟ್ ಫಾರ್ ದ ಸಬ್ಜೆಕ್ಟ್. ನಮ್ಮ ಸಬ್ಜೆಕ್ಟ್ ಇಂಗ್ಲಿಷ್ ಇದೆ, ಇನ್ನೊಬ್ರು ಸಬ್ಜೆಕ್ಟ್ ಹಿಸ್ಟ್ರಿ ಇದೆ, ಇನ್ನೊಬ್ರು ಸಬ್ಜೆಕ್ಟ್ ಕೆಮಿಸ್ಟ್ರಿ ಇದೆ. ಅವರು ಏನ್ ಅನ್ಕೊಳ್ತಿರ್ತಾರ, ನಮ್ಮ ಸಬ್ಜೆಕ್ಟ್ಗೆ ಹುಡುಗರನ್ನ ಅಥವಾ ಸ್ಟೂಡೆಂಟ್ಸನ್ನ ನಾವು ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಅಡ್ಮಿಷನ್ ಬಂದಾಗ ನಾವೇನ್ ಮಾಡ್ತೀವಿ, ವಿ ಟ್ರೈ ಟು ಕನ್ವಿನ್ಸ್ ದ ಸ್ಟೂಡೆಂಟ್ಸ್ ಟು ಆಪ್ಟ್ ಫಾರ್ ಇಂಗ್ಲಿಷ್, ಬಯಾಲಜಿ, ಕೆಮಿಸ್ಟ್ರಿ. ಆಯಾ ಟೀಚರ್ಸ್ ಅವ್ರಿಗೆ ಏನ್ ಮಾಡ್ತಿರ್ತಾರ, ಕನ್ವಿನ್ಸ್ ಮಾಡ್ತಿರ್ತಾರ, ಮೋಟಿವೇಟ್ ಮಾಡ್ತಿರ್ತಾರ. ಅಥವಾ ಇನ್ ಅದರ್ ವರ್ಡ್ಸ್, ದೇ ಟೆಂಪ್ಟ್ ದ ಸ್ಟೂಡೆಂಟ್ಸ್ ಟು ಆಪ್ಟ್ ಫಾರ್ ದೇರ್ ಸಬ್ಜೆಕ್ಟ್. ಇದು ಎಲ್ಲ ನಡೀತಿರ್ತದ. ಆದ್ರೆ ನಿಜವಾಗಿ ಹೈಯರ್ ಎಜುಕೇಶನ್ ಉದ್ದೇಶ ಇದು ಆಗಿರುವುದಿಲ್ಲ. ನಾವು ಅಲ್ಲಿ ಟೀಚಿಂಗ್ ಮಾಡ್ತಿರ್ತೀರಿ. ನಾ ಮೊದಲೇ ಹೇಳಿದ್ನಲ್ಲ, ನೀವು ಟೀಚಿಂಗ್ ಪ್ರೊಫೆಷನ್ದಲ್ಲಿ ಇದೀರಂತ ತಿಳ್ಕೊಂಡು ಬಿಡಿಸ್ರಿ ಅಂತ ಹೇಳಿದೆ. ಆದ್ರೆ ಹಂಗಂತ ತಿಳ್ಕೊಂಡು ನಾವು ಆ ತರ ಅಲ್ಲಿ ನಡೀತಿರ್ತತ. ಕಾಲೇಜ್ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿರೋದಿಲ್ಲೋ ಅದೇ ನಡೀತಿರ್ತತ. ಅಲ್ಲಿ ಆನ್ಸರ್ ಯಾವ್ದಾಗಿರೋದಿಲ್ಲೋ ಅದೇ ಕಾಲೇಜ್ ಸ್ಕೂಲ್ನಲ್ಲಿ ನಡೀತಿರ್ತತ. ಬಟ್ ಆ ತರ ಯೋಚನೆ ಮಾಡೋದಲ್ಲ. ನಾವು ಟೀಚಿಂಗ್ ಎಸ್ ಎ ಸೈನ್ಸ್ ಆಫ್ ಟೀಚಿಂಗ್, ಅದನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂಡು ನಾವು ವಿಚಾರ ಮಾಡ್ಬೇಕು. ಸೊ ಇನ್ಕ್ರೀಸ್ ಇನ್ ನಂಬರ್ ಆಫ್ ಸ್ಟೂಡೆಂಟ್ಸ್, ನೋ, ದಿಸ್ ಈಸ್ ನೋ. ಇವೆರಡು ಸಿಮಿಲರ್ ಅದಾವ. ಡಿಸೈರಬಲ್ ಔಟ್ಕಮ್ ಆಫ್ ಟೀಚಿಂಗ್ ಅಂತಂದ್ರೆ ನಮ್ಮ ಅಪೇಕ್ಷೆ ಏನು, ಉನ್ನತ ಶಿಕ್ಷಣದಲ್ಲಿ ಒಬ್ಬ ವಿದ್ಯಾರ್ಥಿಯ ಬಗ್ಗೆ ಇರುವ ನಮ್ಮ ಅಪೇಕ್ಷೆ ಏನಂತಂದ್ರೆ ಎನ್ಹ್ಯಾನ್ಸ್ಡ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆಫ್ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್, ಹೈಯರ್ ಎಜುಕೇಶನ್ದಲ್ಲಿ ಇಂಪಾರ್ಟೆಂಟ್. ವಿ ಶುಡ್ ಎನ್ಹ್ಯಾನ್ಸ್ ಥಿಂಕಿಂಗ್ ಎಬಿಲಿಟಿ ಆಫ್ ಸ್ಟೂಡೆಂಟ್ಸ್. ನಾವು ವಿದ್ಯಾರ್ಥಿಗಳಲ್ಲಿರುವ ವಿಚಾರ ಶಕ್ತಿಯನ್ನ ವೃದ್ಧಿಸಬೇಕು. ವೃದ್ಧಿಸುವುದು ಹೈಯರ್ ಎಜುಕೇಶನ್ ಒಂದು ಮೂಲ ಉದ್ದೇಶ. ಏನು ವೃದ್ಧಿಸುವುದು? ವಿಚಾರ ಶಕ್ತಿಯನ್ನ, ಅವರನ್ನು ವಿಚಾರವಂತರನ್ನಾಗಿ ಮಾಡುವುದು.
ಎನ್ಹ್ಯಾನ್ಸ್ ಮಾಡೋದು, ಇನ್ಕ್ರೀಸ್ ಮಾಡೋದು, ಹೆಚ್ಚಿಸುವುದು, ಅವರ ವಿಚಾರ ಶಕ್ತಿಯನ್ನು ಹೆಚ್ಚಿಸುವುದು. ಎನ್ಹ್ಯಾನ್ಸ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆಫ್ ಸ್ಟೂಡೆಂಟ್ಸ್. ದೇ ಶುಡ್ ಎನ್ಹ್ಯಾನ್ಸ್ ದೇರ್ ಥಿಂಕಿಂಗ್ ಎಬಿಲಿಟಿ ದೆಮ್ಸೆಲ್ವ್ಸ್. ಅವರು ತಮ್ಮ ಥಿಂಕಿಂಗ್ ಎಬಿಲಿಟಿಯನ್ನ ಬೆಳೆಸ್ಕೊಳಕ್ ನಾವು ಹೆಲ್ಪ್ ಮಾಡ್ಬೇಕು ಅವರಿಗೆ. ಅದು ನಮ್ಮ ಅಪೇಕ್ಷಿತ ಬದಲಾವಣೆ. ಆ ಬದಲಾವಣೆ ಆಗ್ಬೇಕು. ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ಬೇಕು, ಅವ್ರು ಸ್ವತಂತ್ರವಾಗಿ ವಿಚಾರ ಮಾಡ್ಬೇಕು. ದೇ ಶುಡ್ ಥಿಂಕ್, ದೇ ಶುಡ್ ಬಿ ಏಬಲ್ ಟು ದೇ ಶುಡ್ ಬಿ ಏಬಲ್ ಟು ಥಿಂಕ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಯಾವುದು ಕರೆಕ್ಟ್, ಯಾವುದು ತಪ್ಪು, ರಾಂಗ್ ಅಂತ ವಿಚಾರ ಮಾಡುವಂತರಾಗಬೇಕು ಅವರು. ಅದು ಗೊತ್ತಾಗ್ಬೇಕು ಅವ್ರಿಗೆ. ನಾನು ತಪ್ಪು ಮಾಡ್ತಾ ಇದ್ದೀನೋ, ನಾನು ಸರಿ ಮಾಡ್ತಾ ಇದ್ದೀನೋ, ಎರಡಕ್ಕೂ ಡಿಫ್ರೆನ್ಸ್ ಅಥವಾ ಈ ಎರಡರಲ್ಲಿ ಯಾವುದು ಅನ್ನ ಅವ ಆಯ್ಕೆ ಮಾಡ್ಕೊಳ್ಬೇಕು. he should be able to think what is right, what is wrong, ಯಾವುದು ಸರಿ, ಯಾವುದು ತಪ್ಪಲ್ಲ ಅಂತ ಒಂದು ವಿಚಾರ ಶಕ್ತಿಯನ್ನ ಬೆಳೆಸಕ ಟೀಚರ್ಸ್ ಶುಡ್ ಹೆಲ್ಪ್ ದೆಮ್. ಓಕೆ, ಅಂತ ಒಂದು ಶಕ್ತಿಯನ್ನ ನಾವು ಬೆಳೆಸ್ಬೇಕು. ಅದಕ್ಕೇನಂತಾರ ಇಂಡಿಪೆಂಡೆಂಟ್ ಥಿಂಕಿಂಗ್ ಆಫ್ ಸ್ಟೂಡೆಂಟ್ಸ್, ಎನ್ಹ್ಯಾನ್ಸ್ಡ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆಫ್ ಸ್ಟೂಡೆಂಟ್ಸ್. ಇದು ಡಿಸೈರಬಲ್ ಔಟ್ಕಮ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಶನ್. ಅಂದರೆ ನಾವು ಟೀಚ್ ಮಾಡ್ತೀವಿ, 3 ವರ್ಷ ಟೀಚ್ ಮಾಡ್ತೀವಿ ಅಂತ ತಿಳ್ಕೊಡ್ರಿ ಡಿಗ್ರಿಯಲ್ಲಿ. ಈ 3 ವರ್ಷ ಆದ್ಮೇಲೆ ಅವ ಏನನ್ನ ಬೆಳೆಸ್ಕೊಂಡಿರ್ಬೇಕಂದ್ರ he should have developed independent thinking. ಅವನು ಸ್ವತಂತ್ರವಾಗಿ ಯೋಚನೆ ಮಾಡುವಂತ ಬುದ್ಧಿ ಅವನಿಗೆ ಬಂದಿರಬೇಕು. ಯಾವುದೇ ಒಂದು ವಿಷಯ ಇರಲಿ, ಹಲವಾರು ಬರ್ನಿಂಗ್ ಟಾಪಿಕ್ಸ್ ಅದಾವ ಸೊಸೈಟಿಯಲ್ಲಿ, ಸಮಾಜದಲ್ಲಿ. ಅವುಗಳ ಬಗ್ಗೆ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ಬೇಕು. ವೆದರ್ ದಿಸ್ ಈಸ್ ರೈಟ್, ದಿಸ್ ಇಶ್ಯೂ ಇಸ್ ರೈಟ್ ಆರ್ ರಾಂಗ್. ಆ ಒಂದು ಇಶ್ಯೂ ಇದೆ ಸೊಸೈಟಿಯಲ್ಲಿ, ಇದು ಸರಿಯೋ ತಪ್ಪೋ ಅನ್ನುವಂತ ವಿಚಾರ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು 3 ವರ್ಷ ಕಲ್ತಾದ್ಮೇಲೆ. ದಿಸ್ ಇಸ್ ದ ಡಿಸೈರಬಲ್ ಔಟ್ಕಮ್. ಔಟ್ಕಮ್ ಅಂದ್ರ ಕಲಿತಾದ ನಂತರ ಏನು ಪರಿಣಾಮ ಆಗ್ತತ, ಅವರಲ್ಲಿ ಏನು ಬದಲಾವಣೆ ಆಗುತ್ತಾ ಅನ್ನೋದು. ಓಕೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಎನ್ಹ್ಯಾನ್ಸ್ಡ್ independent thinking of students. Next one. Which one of the following combination of qualities of teacher is most suitable in an effective teacher? ಅರ್ಥ ಕ್ವಾಲಿಟೀಸ್ ಆಫ್ ಟೀಚರ್, ಶಿಕ್ಷಕರ ಒಂದು ಲಕ್ಷಣಗಳು ಹೇಗಿರ್ಬೇಕು ಏನು ಅಂತ ಕೇಳಿದೆ. ಒಂದನೇದು, ಫಸ್ಟ್ ಒನ್, ನಾಲೆಜ್ ಆಫ್ ಸಬ್ಜೆಕ್ಟ್ ಮ್ಯಾಟರ್, ಎಫೆಕ್ಟಿವ್ ಓರಲ್ ಕಮ್ಯುನಿಕೇಶನ್, pleasant presence, to be object of respect of the students, to be object of respect of the leaders of the society. There are 5 options here. ಇದನ್ನ ಕೊಟ್ಟಿದ್ದಾರೆ, ಆನ್ಸರ್ ಕೊಟ್ಟಿದ್ದಾರೆ. 1 2 3 ಆಪ್ಷನ್ ಆನ್ಸರ್ ಆಗುತ್ತೋ. 1 2 3 1 2 4 2 3 4 1 2 5. ಈಗ ನೋಡಿ ಕ್ವಾಲಿಟೀಸ್ ನೋಡಿ. ನಾಲೆಜ್ ಆಫ್ ಸಬ್ಜೆಕ್ಟ್ ಮ್ಯಾಟರ್, ಯು ಶುಡ್ ಕಮ್ ಟು ಕನ್ಕ್ಲೂಷನ್ ಇಮಿಡಿಯೇಟ್ಲಿ. ಸಬ್ಜೆಕ್ಟ್ ನಾಲೆಜ್ ಇರಲೇಬೇಕು ಒಬ್ಬ ಟೀಚರ್ ಆದವ್ರಿಗೆ. ದಟ್ ಈಸ್ ಎ ಕ್ವಾಲಿಟಿ ಆಫ್ ಎ ಟೀಚರ್. ಒನ್ ಆಫ್ ದಿ ಕ್ವಾಲಿಟೀಸ್ ಆಫ್ ಎ ಟೀಚರ್. ಶಿಕ್ಷಕ ಆದವ್ರಿಗೆ ಆ ಒಂದು ವಿಷಯದ ಬಗ್ಗೆ ಜ್ಞಾನ ಇರಲೇಬೇಕಾಗುತ್ತೆ, ತಿಳುವಳಿಕೆ ಇರಲೇಬೇಕಾಗುತ್ತೆ. he should have understanding of that particular subject. Okay, next one, effective oral communication. This is very important. Teacher should have effective communication skills. ಕಮ್ಯುನಿಕೇಶನ್ ಸ್ಕಿಲ್ಸ್, ಒಳ್ಳೆಯ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಲೇಬೇಕು. ಓರಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಲೇಬೇಕು. ಅಂದಾಗ ಮಾತ್ರ ನಾವು ಹೇಳುವಂತ ವಿಷಯ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳಿಗೆ ಹೆಚ್ಚು ಅರ್ಥವಾಗುತ್ತೆ. ನಾವು ನಮ್ಮ ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಇರದೇ ಇದ್ರೆ ಅದೇನು ಅರ್ಥ ಆಗೋದಿಲ್ಲ. ಈಗ ನನ್ನ ಕಮ್ಯುನಿಕೇಶನ್ ಸರಿಯಾಗಿ ಇರದೇ ಇದ್ರೆ ನಿಮ್ಗದು ಅರ್ಥ ಆಗೋದಿಲ್ಲ, ನೀವು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತೀರಿ ಅಥವಾ ವಿಡಿಯೋ ನೋಡೋದನ್ನು ಬಿಟ್ಬಿಡ್ತೀರಿ. ನಾನು ಹೇಳುವುದನ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಅರ್ಥ ಮಾಡ್ಕೊಳ್ಳೋ ಹಂಗ ಕಮ್ಯುನಿಕೇಶನ್ ಸ್ಕಿಲ್ ನನ್ನಲ್ಲಿ ಇರಬೇಕು. ನಿಮಗೆ ಅರ್ಥ
ಮಾಡಿಸುವ ಅಂತ ಕಮ್ಯುನಿಕೇಶನ್ ಸ್ಕಿಲ್ ನನ್ನಲ್ಲಿ ಇರಬೇಕು. ಓರಲ್ ಕಮ್ಯುನಿಕೇಶನ್ ಸ್ಕಿಲ್ ನನ್ನಲ್ಲಿ ಇರಬೇಕು. ಆ ಪ್ರೆಸೆಂಟೇಶನ್ ಸ್ಕಿಲ್ ನನ್ನಲ್ಲಿ ಇರಬೇಕು. ಸೊ ಅದು ಇಟ್ ಈಸ್ ಒನ್ ಆಫ್ ದಿ ಕ್ವಾಲಿಟೀಸ್ ಆಫ್ ಎ ಟೀಚರ್. ಇದು ಒಬ್ಬ ಶಿಕ್ಷಕನ ಒಂದು ಏನು ಲಕ್ಷಣ. ಓರಲ್ ಕಮ್ಯುನಿಕೇಶನ್ ಇರಲೇಬೇಕು. ಎಫೆಕ್ಟಿವ್ ಓರಲ್ ಕಮ್ಯುನಿಕೇಶನ್, ಬಹಳ ಪರಿಣಾಮಕಾರಿ ಆದಂತಹ ಮೌಖಿಕ ಒಂದು ಕಮ್ಯುನಿಕೇಶನ್ ಇರಲೇಬೇಕು. ಯಾವುದೇ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಯಾವುದೇ ತರ ಕನ್ಫ್ಯೂಷನ್ ಇಲ್ಲಾರ್ದೇನೆ ಟೀಚ್ ಮಾಡಬೇಕು. ಅದಕ್ಕೆ ಎಫೆಕ್ಟಿವ್ ಓರಲ್ ಕಮ್ಯುನಿಕೇಶನ್ ಅಂತಾರೆ. ವಿದ್ಯಾರ್ಥಿಗಳು ಏನು ಥಿಂಕ್ ಮಾಡ್ಬೇಕು. ನಾವೇನು ಹೇಳ್ತಿರ್ತೀವಲ್ಲ, ಒಂದು ಸೆಂಟೆನ್ಸ್ ಹೇಳ್ತಿರ್ತೀವಲ್ಲ ಅಥವಾ ಒಂದು ವಿಷಯದ ಬಗ್ಗೆ ಮಾತಾಡ್ತಿರ್ತೀವಲ್ಲ, ಅವರು ಥಿಂಕ್ ಮಾಡ್ತಿರ್ಬೇಕು ಅದ್ರ ಆ ಸಬ್ಜೆಕ್ಟ್ ಬಗ್ಗೆ. ಟೀಚರ್ ಶುಡ್ ಫೆಸಿಲಿಟೇಟ್ ದೇರ್ ಥಿಂಕಿಂಗ್ ಎಬಿಲಿಟಿ. ಟೀಚ್ ಮಾಡುವಾಗ ಆ ವಿಷಯದ ಮೇಲೆ ಅವರು ರುಮಿನೇಟ್ ಮಾಡ್ತಿರ್ಬೇಕು. ಸ್ಟೂಡೆಂಟ್ಸ್ ಶುಡ್ ಸ್ಟಾರ್ಟ್ ರುಮಿನೇಟಿಂಗ್ ಓವರ್ ವಾಟ್ ವಿ ವಿಲ್ ಬಿ ಟೀಚಿಂಗ್. ಮೆಡಿಟೇಟ್ ಮಾಡ್ಬೇಕು ಆ ಸಬ್ಜೆಕ್ಟ್ ಮೇಲೆ. ಅವರು ನಾವೇನ್ ಟೀಚ್ ಮಾಡ್ತಿರ್ತೀವಲ್ಲ ಆ ವಿಷಯದ ಮೇಲೆ ಅವರು ಮೆಡಿಟೇಟ್ ಮಾಡ್ಬೇಕು, ರುಮಿನೇಟ್ ಮಾಡ್ಬೇಕು. ಅಂತ ಒಂದು ಓರಲ್ ಕಮ್ಯುನಿಕೇಶನ್ ಅನ್ನ ಬೆಳೆಸ್ಕೊಳ್ಬೇಕು ಟೀಚರ್ ಆದವರು. ಅದು ಕ್ವಾಲಿಟಿ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಪ್ರೆಸೆನ್ಸ್ ಶಿಕ್ಷಕರ ಪ್ರೆಸೆನ್ಸ್ ಹೇಗಿರ್ಬೇಕು ಕ್ಲಾಸ್ ರೂಮ್ದಲ್ಲಿ? ಪ್ಲೆಸೆಂಟ್ ಆಗಿರ್ಬೇಕು, ಅನ್ಪ್ಲೆಸೆಂಟ್ ಆಗಿರ್ಬೇಕು. ಆಬ್ವಿಯಸ್ಲಿ ಪ್ಲೆಸೆಂಟ್ ಆಗಿರ್ಬೇಕು, ಬಹಳ ಹಿತಕಾರಿ ಆಗಿರ್ಬೇಕು, ನಗುಮುಖದಿಂದ ಇರಬೇಕು. ಓಕೆ, ಸಿಡುಕು ಮೋರೆಯನ್ನು ಇಟ್ಕೊಂಡು ಕ್ಲಾಸ್ನಲ್ಲಿ ಹೋಗಬಾರ್ದು. ಪ್ಲೆಸೆಂಟ್ ಪ್ರೆಸೆನ್ಸ್. ವಿದ್ಯಾರ್ಥಿಗಳು ಜಸ್ಟ್ ಕ್ಲಾಸ್ನಲ್ಲಿ ನಿಂತ ತಕ್ಷಣ ಅವ್ರಿಗೊಂದು ಫೀಲ್ ಆಗ್ಬೇಕು, ಓ ನಾವ್ ಏನೋ ಕಲಿತೀವಿ ಈ ಟೀಚರ್ದಿಂದ ಅನ್ನೋ ಹಾಗೆ ಫೀಲ್ ಬರ್ಬೇಕು ಅವ್ರಿಗೆ. ನೀವೇನೋ ಸ್ಟಾರ್ಟ್ ಮಾಡಿರದೆ ಇದ್ರೂ ಸಹಿತ ಆ ಫೀಲ್ ಅವ್ರಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು. ಆ ತರ ಒಂದು ಪ್ರೆಸೆನ್ಸ್, ಟೀಚರ್ ಪ್ರೆಸೆನ್ಸ್ ಕ್ಲಾಸ್ ರೂಮ್ ದಲ್ಲಿ ಇರಬೇಕು. ಹೋದ ತಕ್ಷಣ ಇವ ಯಾವಾಗ ಹೊರಗೆ ಹೋಗ್ತಾನ ಅನ್ನುವಂಗ ಫೀಲ್ ಆಗ್ಬಾರ್ದು ಅವ್ರಿಗೆ. ಆ ತರ ಪ್ರೆಸೆನ್ಸ್, ನಮ್ ಪ್ರೆಸೆನ್ಸ್ ಇರಬಾರ್ದು. ಓಕೆ, ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಹೊರಗೆ ಬಿಟ್ಟು ನಾವು ಆ ಪ್ಲೆಸೆಂಟ್ ಮೂಡಿನಲ್ಲಿ ಟೀಚಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು. ವಿ ಶುಡ್ ಸ್ಟಾರ್ಟ್ ಟೀಚಿಂಗ್ ವಿತ್ ಪ್ಲೆಸೆಂಟ್ ಮೂಡ್. ಅದು ಏನಾಗುತ್ತಾ ಆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಕಲಿಯಾಕ. ಓಕೆ, ದಿಸ್ ಇಸ್ ಆಲ್ಸೋ ಕ್ವಾಲಿಟಿ. ಈ ಕ್ವಾಲಿಟಿ ಇರಲೇಬೇಕು. Okay. Effective oral communication, pleasant presence, to be object of respect of the students. ಇದು ಕ್ವಾಲಿಟಿ ಅಲ್ಲ. ಟೀಚರ್ ಶುಡ್ ನಾಟ್ ಎಕ್ಸೆಪ್ಟ್ ರೆಸ್ಪೆಕ್ಟ್ ಫ್ರಮ್ ಅದರ್ಸ್, ಫ್ರಮ್ ಸ್ಟೂಡೆಂಟ್ಸ್. ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಇಂದ ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಟೀಚರ್ಸ್. ವಾಟ್ ಇಸ್ ದಟ್? ಇಟ್ ಮೀನ್ಸ್ ರೆಸ್ಪೆಕ್ಟ್ ಇಸ್ ಅರ್ನ್ಡ್ ನ್ಯಾಚುರಲಿ. ಅದು ನ್ಯಾಚುರಲ್ ಆಗಿ ಬರ್ಬೇಕು. ನೀ ಈ ಇಂಥ ಕ್ವಾಲಿಟೀಸ್ಗಳಿದ್ರ ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತಿರ್ತಾರ. ನಿಮಗೆ ಸಬ್ಜೆಕ್ಟ್ ನಾಲೆಜ್ ಇದ್ರೆ, ಕಂಟೆಂಟ್ ನಾಲೆಜ್, ಅದೇನು ವಿಷಯದ ಬಗ್ಗೆ ಅಗಾಧವಾದ ಜ್ಞಾನ ಇದ್ರೆ, ನಿಮ್ಮ ಪ್ಲೆಸೆಂಟ್ ಪ್ರೆಸೆನ್ಸ್ ಇದ್ರೆ, ನಿಮ್ಮಲ್ಲಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಒಳ್ಳೆಯದಿದ್ರೆ, ನೀವು ಒಳ್ಳೆಯವರಾಗಿದ್ದರೆ, ಓಕೆ, ಅವಾಗ ಅವ್ರು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತಾರ. ಯು ಶುಡ್ ನಾಟ್ ಬಿ ಎನ್ ಅಬ್ಜೆಕ್ಟ್ ಆಫ್ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ. ಇದು ಕ್ವಾಲಿಟಿ ಅಲ್ಲ. ಓಕೆ, ಲೈಕ್ ದಿಸ್. ದೆನ್ ಟು ಬಿ ಅಬ್ಜೆಕ್ಟ್ ಆಫ್ ರೆಸ್ಪೆಕ್ಟ್ ಆಫ್ ಲೀಡರ್ಸ್ ಆಫ್ ದಿ ಸೊಸೈಟಿ. ಏನೇ ಇರಲಿ, ರೆಸ್ಪೆಕ್ಟ್ ಈಸ್ ಅರ್ನ್ಡ್ ನ್ಯಾಚುರಲಿ. ಅದು ಇಟ್ ಈಸ್ ನಾಟ್ ಅರ್ನ್ಡ್ ಫೋರ್ಸೆಬ್ಲಿ. ಬಹಳ ಬಲವಂತದಿಂದ ಅದನ್ನ ನಾವು ಪಡ್ಕೊಳಕ್ ಹೋಗ್ಬಾರ್ದು. ಯಾರೇ ಆಗ್ಲಿ, ಟೀಚರ್ ಆಗ್ಲಿ, ಮತ್ತೊಬ್ರು ಆಗ್ಲಿ. ಸೊ these are not qualities of teachers. ABC, this one ಇಲ್ಲಿ 1 2 3 ಆನ್ಸರ್ ಕೊಟ್ಟಿದ್ದಾರೆ ಅವರು. ಅಂದ್ರೆ ಇಲ್ಲಿ 1 2 3 ಆಗ್ಬೇಕಾಗಿತ್ತು. ಇರ್ಲಿ, ಗೊತ್ತಾಗುತ್ತೆ. ABC, this one, B1 is answer. This is also quality of teacher. This is also quality of a teacher. This is of a qualities of one of the qualities of a teacher. Okay, combination of qualities of teacher is most suitable in an
ಎಫೆಕ್ಟಿವ್ ಟೀಚರ್. ಒಬ್ಬ ಎಫೆಕ್ಟಿವ್ ಟೀಚರ್ದಲ್ಲಿ ಇರಬೇಕಾದಂತ ಕ್ವಾಲಿಟೀಸ್ಗಳಿವೆ. ಎಫೆಕ್ಟಿವ್ ಓರಲ್ ಕಮ್ಯುನಿಕೇಶನ್ ಇರಬೇಕು, ಪ್ರೆಸೆನ್ಸ್ ಇರಬೇಕು, ಸಬ್ಜೆಕ್ಟ್ ನಾಲೆಜ್ ಇರಬೇಕು. ಓಕೆ, ಇದ್ರ ಪ್ರಕಾರ ನೆಕ್ಸ್ಟ್, which of the following techniques of teaching is more suitable for developing creativity in students? There are techniques of teaching techniques ಅದಾವ. ಟೀಚಿಂಗ್ ಹೇಗೆ ಮಾಡ್ಬೇಕು ಅನ್ನೋದು ಟೆಕ್ನಿಕ್ಸ್ ಅದಾವ. ಯಾವ ಟೆಕ್ನಿಕ್ ಕ್ರಿಯೇಟಿವಿಟಿಯನ್ನ ಡೆವಲಪ್ ಮಾಡುತ್ತಾ? ವಿಚ್ ಆಫ್ ದಿ ಟೀಚಿಂಗ್ ಟೆಕ್ನಿಕ್ಸ್ ಡೆವಲಪ್ ಕ್ರಿಯೇಟಿವಿಟಿ ಅಮಾಂಗ್ ಸ್ಟೂಡೆಂಟ್ಸ್? ಅವರಲ್ಲಿ ಒಂದು ಸೃಜನಾತ್ಮಕ ಶಕ್ತಿಯನ್ನ ಬೆಳೆಸುತ್ತಾ. ಓಕೆ, ಯಾವ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಯಾವುದು ಸುಟೇಬಲ್? ಈ ಕೆಲವೊಂದಿಷ್ಟು ಟೆಕ್ನಿಕ್ಸ್ ಅನ್ನ ಕೊಟ್ಟಿದ್ದಾರೆ ಅವರು, ಟೀಚಿಂಗ್ ಟೆಕ್ನಿಕ್ಸ್ ಅನ್ನ. ಆ ಟೆಕ್ನಿಕ್ಸ್ ಗಳಲ್ಲಿ ಯಾವುದು ಸುಟೇಬಲ್, ಆ ಕ್ರಿಯೇಟಿವಿಟಿಯನ್ನ ಬೆಳೆಸಾಕ ಯಾವುದು ಸುಟೇಬಲ್? ವಿಚ್ ಟೆಕ್ನಿಕ್ ಈಸ್ ಸುಟೇಬಲ್ ಟು ಡೆವಲಪ್ ಕ್ರಿಯೇಟಿವಿಟಿ ಅಮಾಂಗ್ ಸ್ಟೂಡೆಂಟ್ಸ್ ಆರ್ ಇನ್ ಸ್ಟೂಡೆಂಟ್ಸ್? ವಿದ್ಯಾರ್ಥಿಗಳಲ್ಲಿ ಯಾವ ಟೆಕ್ನಿಕ್ ಮೂಲಕ ನಾವು ಹೆಚ್ಚು ಕ್ರಿಯೇಟಿವಿಟಿಯನ್ನ ಇದನ್ನ ಮಾಡಬಹುದು? ಲೆಕ್ಚರ್ ಅಂದ್ರ ಸುಮ್ಮನೆ ಭಾಷಣ ಮಾಡಿದಾಗ ಮಾಡಿಬಿಡುದು, ಒಂದು ವಿಷಯದ ಬಗ್ಗೆ ಹೇಳ್ಕೋತ ಹೋಗ್ಬಿಡುದು. ನೋ ಡಿಸ್ಕಷನ್, ನೋ ಇಂಟ್ರಾಕ್ಷನ್, ನಥಿಂಗ್. ಇದು ಲೆಕ್ಚರ್ ಅಂತಾರ. ಉಪನ್ಯಾಸಕರು ಅಂತಾರ ನೋಡಿ, ಉಪನ್ಯಾಸ ಮಾಡೋದು. ನೋ ಕ್ವಶನಿಂಗ್, ಜಸ್ಟ್ ನೀವು ಹೇಳ್ಕೋತ ಹೋಗ್ಬಿಡುದು ಲೆಕ್ಚರ್. ಇದು ಕ್ರಿಯೇಟಿವಿಟಿಯನ್ನ ಇಟ್ ಡಸ್ ನಾಟ್ ಡೆವಲಪ್ ಕ್ರಿಯೇಟಿವಿಟಿ ಇನ್ ಸ್ಟೂಡೆಂಟ್ಸ್. ಓಕೆ, ಡೆಮಾನ್ಸ್ಟ್ರೇಷನ್, ಯಾವುದೋ ಒಂದು ವಿಷಯವನ್ನ ನೀವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಹೋಗ್ತಿರೋದು. ಓಕೆ, PPT ಮೂಲಕವೋ ಆ ಒಂದು ವಿಷಯದ ಬಗ್ಗೆ ಡೆಮಾನ್ಸ್ಟ್ರೇಷನ್ ಮಾಡ್ಕೋತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲಿಸ್ತಾ ಇದ್ದೆ ಅಂದ್ರೆ ಡೆಮಾನ್ಸ್ಟ್ರೇಷನ್ ಮಾಡ್ಕೋತ ಹೇಳ್ತೇನೆ. ನೌನ್ ಅಂತ ಕೊಡ್ತೀನಿ, ನೌನ್ ಅದರಲ್ಲಿ ಪ್ರಕಾರಗಳು ಹಿಂಗೆ, ನೌನ್ ಅಂತ ಹಿಂಗೆ ಹೇಳ್ತೀನಿ. ನಾವು ಈ ತರ ಕೈಂಡ್ಸ್ ಆಫ್ ನೌನ್ ಬರಿತೀನಿ ಇಲ್ಲಿ. ಹಿಂಗೆ ನಾವು ಏನ್ ಮಾಡ್ತೀವಿ, ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಇದು ಡೆಮಾನ್ಸ್ಟ್ರೇಷನ್ ಕ್ರಿಯೇಟಿವಿಟಿ ಬೆಳೆಸ್ಬೋದು, ಆದ್ರೆ ಮುಂದಿನ ಆಪ್ಷನ್ ನೋಡ್ಬೇಕಾಗತ್ತೆ ನೀವು. ಓಕೆ, ಈ ಡೆಮಾನ್ಸ್ಟ್ರೇಷನ್ ಮೂಲಕ, ಪ್ರದರ್ಶನದ ಮೂಲಕ ನಾವು ಕ್ರಿಯೇಟಿವಿಟಿಯನ್ನ ಬೆಳೆಸ್ಬೋದು. ಅದಕ್ಕಿಂತ ಹತ್ತಿರವಾಗಿದ್ದು ಇದೆಯೋ ಏನಂತ ಚೆಕ್ ಮಾಡ್ಕೊಳ್ಬೇಕು. ಓಕೆ, ಫೀಲ್ಡ್ ಸ್ಟಡಿ ಹೋಗ್ತೀವಿ ನಾವು, ಕ್ಷೇತ್ರ ಅಧ್ಯಯನಕ್ಕೆ ಹೋಗ್ತೀವಲ್ಲ ನೋಡ್ರಿ. ಇಟ್ ಡೆವಲಪ್ಸ್ ಬಿಕಾಸ್ ದೇರ್ ಸ್ಟೂಡೆಂಟ್ಸ್ ಅಬ್ಸರ್ವ್, ದೇರ್ ಸ್ಟೂಡೆಂಟ್ ಎಕ್ಸ್ಪ್ಲೋರ್, ದೇರ್ ಸ್ಟೂಡೆಂಟ್ ಡೆವಲಪ್ ರಿಯಲ್ ಲೈಫ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ರಿಯಲ್ ಆಗಿ ಪ್ರಾಬ್ಲಮ್ಸ್ ಅನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ತಾರಲ್ಲಿ. ಯಾಕಂದ್ರೆ ಕ್ಷೇತ್ರದಲ್ಲೇನೆ ಹೋಗ್ತಾರ ಅವ್ರು. ಓಕೆ, ಅವ್ರೇನ್ ಮಾಡ್ತಾರ, ಒಂದು ಕ್ಷೇತ್ರ ಅಧ್ಯಯನ ಅಂತ ಕೈಗೊಳ್ತಾರಲ್ಲ, ಅಲ್ಲಿ ಏನ್ ಮಾಡ್ತಾರ, ಅವರು ಡಿಸ್ಕವರ್ ಮಾಡ್ತಾರ ಅಥವಾ ಎಕ್ಸ್ಪ್ಲೋರ್ ಮಾಡ್ತಾರ. ಏನ್ ಸಮಸ್ಯೆ ಇದೆ, ಅದಕ್ಕೆ ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಕಂಡು ಹಿಡಿಯಕ್ ಪ್ರಯತ್ನ ಪಡ್ತಾರ. ಅಬ್ಸರ್ವ್ ಮಾಡ್ತಾರ, ರಿಯಲ್ ಆಗಿ ನೋಡ್ತಾರ ಅಲ್ಲಿ. ಓಕೆ, ಅಲ್ಲಿ ಕ್ರಿಯೇಟಿವಿಟಿ ಹೆಚ್ಚು ಡೆವಲಪ್ ಆಗುವಂತ ಚಾನ್ಸಸ್ ಇದೆ. ಇಲ್ಲಿಗಿಂತಲೂ ಡೆಮಾನ್ಸ್ಟ್ರೇಷನ್ಗಿಂತಲೂ ಈ ಟೆಕ್ನಿಕ್ ಪವರ್ಫುಲ್ ಆಗಿದೆ. ಓಕೆ, ಇದನ್ನ ಇಟ್ಕೊಳ್ಳೋಣ. ಮತ್ತೆ ಇನ್ನೊಂದು ಇದಕ್ಕಿಂತ ಪವರ್ಫುಲ್ ಆಗಿದ್ರ ಇದನ್ನ ಬಿಟ್ಟು ಬಿಡ್ಬೇಕು ನಾವು, ಫೀಲ್ಡ್ ಸ್ಟಡಿ ಬಿಟ್ಟು ಬಿಡ್ಬೇಕು. ಇದನ್ನ ನೋಡ್ಬೇಕು. ಪ್ರೊವೈಡಿಂಗ್ ಸೆಲ್ಫ್ ಲರ್ನಿಂಗ್ ಮಟೀರಿಯಲ್. ನೋಡಪ್ಪ, ನಿನಗೆ ಪುಸ್ತಕ ಕೊಡ್ತೀನಿ, ಐ ವಿಲ್ ಪ್ರೊವೈಡ್ ಯು ಬುಕ್, I will provide you all learning activities, learning materials. ನೀನು ಸೆಲ್ಫ್ ಲರ್ನಿಂಗ್ ಮಾಡ್ಕೋ, ನೀನೇ ಸ್ವಂತ ಓದ್ಕೋ, ನೋಟ್ಸ್ ಕೊಡ್ತೀನಿ ಅಂದ್ಬಿಟ್ರ ಕ್ರಿಯೇಟಿವಿಟಿ ಡಸ್ ನಾಟ್ ಡೆವಲಪ್ ಇನ್ ಸ್ಟೂಡೆಂಟ್ಸ್. ಆ ರೀತಿ ಮಾಡೋದ್ರಿಂದ ಸೃಜನಾತ್ಮಕ ಶಕ್ತಿ ಬೆಳೆಯೋಕೆ ಸಾಧ್ಯನೇ ಇಲ್ಲ. ಇದು ಅಂತೂ ಆಗೋದಿಲ್ಲ. ಇವೆರಡರಲ್ಲಿ ಹೆಚ್ಚು ಪವರ್ಫುಲ್ ಆಗಿತ್ತು ದಿಸ್ ಒನ್, field study, because field study
ಡೆವಲಪ್ಸ್ ಅಬ್ಸರ್ವೇಷನ್ಸ್, ಡೆವಲಪ್ field study develops exploration and real ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ಗಳು ಗೊತ್ತಾಗ್ತಾವ. ಅದಕ್ಕಾಗಿ ಕ್ರಿಯೇಟಿವಿಟಿ ಇದರಿಂದ ಬೆಳೆಯುವಂತ ಸಾಧ್ಯತೆ ಇರ್ತದೆ. ಓಕೆ, ಇದರಿಂದನೂ ಬೆಳಿತತ, ಬಟ್ ಮೋರ್ ಸುಟೇಬಲ್ ಅಂದ್ರ ಫೀಲ್ಡ್ ಸ್ಟಡಿ. ಅದಕ್ಕೆ ಮೋರ್ ಸುಟೇಬಲ್ ಅಂತ ಕೇಳಿದಾರೆ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಏನಾಗ್ತಿರ್ತತ, ಎರಡರ ನಡುವೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಿರ್ತತ. ಇದು ಆಗುತ್ತಲ್ಲ ಅಂತೇಳಿ ಸಹಜವಾಗಿ ಆಗುತ್ತದು. ಹಾಗೆ ಅದರಲ್ಲೇನೆ ನೀವು ಹೆಚ್ಚು ವಿಚಾರ ಮಾಡ್ಬೇಕು. ಇದರಿಂದ ಏನೇನೆಲ್ಲ ಬೆನಿಫಿಟ್ ಅದಾವ, ಇದರಿಂದ ಏನೇನೆಲ್ಲ ಬೆನಿಫಿಟ್ ಅದಾವ ಅಂತೇಳಿ. ಈಗ ರಾಜಕೀಯ ವ್ಯಕ್ತಿಗಳು ಎಲ್ಲಾ ಪಕ್ಷಗಳು ಹಾಗೇನೆ ಅದರಲ್ಲೇನೆ ಯಾವ್ದು ಚಲೋ ಐತೆ ಅನ್ನೋದನ್ನ ನೀವು ವಿಚಾರ ಮಾಡ್ತಿರಲ್ಲ, ಆ ತರ ಈ ಎರಡರಲ್ಲೇನೆ ಯಾವ್ದು ಚಲೋ ಇದೆ ಅಂತೇಳಿ ವಿಚಾರ ಮಾಡ್ಬೇಕು. ಅಂದಾಗ ಆನ್ಸರ್ ಸಿಗುತ್ತ ಅದಕ್ಕೆ. ಓಕೆ, ದಿಸ್ ಟೆಕ್ನಿಕ್, ಫೀಲ್ಡ್ ಸ್ಟಡಿ ಟೆಕ್ನಿಕ್ಸ್ develops creativity in students. Next, which of the following is least desirable outcome of teaching in higher education? ಈಗ ನೋಡ್ರಿ, ಅದು ಇದು ಮೋರ್ ಡಿಸೈರಬಲ್. ಅದು ಫಸ್ಟ್ ಗೆ ಹೇಳಿದ್ದು ಮೋರ್ ಡಿಸೈರಬಲ್ ಇತ್ತದು. ಇದು ಮೋರ್ ಡಿಸೈರ್, ಸೇಮ್ ಕ್ವಶನ್ ಇದೆ ನೋಡ್ರಿ ಹೆಂಗ್ ಚೇಂಜ್ ಆಗಿದೆ. ಇದು ಮೋರ್ ಡಿಸೈರಬಲ್ ಔಟ್ಕಮ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಶನ್. ಇದು ಲೀಸ್ಟ್ ಡಿಸೈರಬಲ್ ಔಟ್ಕಮ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಶನ್. ಒಬ್ಬ ಸ್ಟೂಡೆಂಟ್ ಕಲ್ತಾದ್ಮೇಲೆ, ಎಜುಕೇಶನ್ ಅನ್ನ ಮುಗಿಸಿದ ಮೇಲೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಾವು. ಅವನಲ್ಲಿ ಆ ಒಂದು ವರ್ತನೆನೇ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದು ಯಾವುದು ಅಂತ ಈಗ ನೋಡಿ, ಎನ್ಹಾನ್ಸ್ಡ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆಫ್ ಸ್ಟೂಡೆಂಟ್ಸ್. ಇದು ಆನ್ಸರ್ ಆಗಿತ್ತಲ್ಲೇ, ಮೋರ್ ಡಿಸೈರಬಲ್. ಇದು ಓಕೆ, ದಿಸ್ ಇಸ್ ಕರೆಕ್ಟ್. ಅಂದ್ರ ಆನ್ಸರ್ ಅಲ್ಲ, ಇದು ಲೀಸ್ಟ್ ಡಿಸೈರಬಲ್, ಮೋರ್ ಡಿಸೈರಬಲ್. ಇದು ಇನ್ಕ್ರೀಸ್ ಇನ್ ಸ್ಟೂಡೆಂಟ್ಸ್ ಪ್ರೋಬಿಂಗ್ ಸ್ಕಿಲ್ಸ್. ಎಸ್, ಸ್ಟೂಡೆಂಟ್ಸ್ ಶುಡ್ ಪ್ರೋಬ್ ಅಂದ್ರೆ ಡಿಸ್ಕವರ್. ಸ್ಟೂಡೆಂಟ್ಸ್ ಶುಡ್ ಬಿ ಏಬಲ್ ಟು ಡಿಸ್ಕವರ್ ನ್ಯೂ ಫ್ಯಾಕ್ಟ್ಸ್, ನ್ಯೂ ಥಿಂಗ್ಸ್. ಅದು ಡಿಸೈರಬಲ್ ಅಲ್ಲ. ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಬ್ಬ ಸ್ಟೂಡೆಂಟ್ 3 ವರ್ಷ ಕಲ್ತಾದ್ಮೇಲೆ ವಿ ಎಕ್ಸ್ಪೆಕ್ಟ್ ಹಿಮ್ ಟು ಡಿಸ್ಕವರ್, ಟು ಎಕ್ಸ್ಪ್ಲೋರ್ ಸಮಥಿಂಗ್ ನ್ಯೂ ಥಿಂಗ್ಸ್ ಇನ್ ದ ಯೂನಿವರ್ಸ್. ಏನೋದಾದ್ರು ಒಂದು ಹೊಸದನ್ನ ನೀನು ಸೃಷ್ಟಿ ಮಾಡಬೇಕು, ಹೊಸದನ್ನ ಕಲಿಬೇಕು, ಹೊಸದನ್ನ ಸಮಾಜದಲ್ಲಿ ಸೃಷ್ಟಿ ಮಾಡಬೇಕು ಅನ್ನುವುದು ಅಪೇಕ್ಷೆ ಇರ್ತತ್ ನಮಗೆ, ಇದ್ದೇ ಇರ್ತದ. ಮೋರ್ ಡಿಸೈರಬಲ್ ಇದು ಆನ್ಸರ್ ಅಲ್ಲ, ಮೋರ್ ಡಿಸೈರಬಲ್. ಇದು ಲೀಸ್ಟ್ ಡಿಸೈರಬಲ್ ಅಲ್ಲ. ಅವರು ಲೀಸ್ಟ್ ಡಿಸೈರಬಲ್ ಅನ್ನ ಕೇಳಿದ್ದಾರೆ. ಓಕೆ, ಗುಡ್ ಪ್ರಿಪರೇಷನ್ ಫಾರ್ ಅಪಿಯರಿಂಗ್ ಇನ್ ಎಕ್ಸಾಮಿನೇಷನ್. ಗುಡ್ ಪ್ರಿಪರೇಷನ್ ಫಾರ್ ಅಪಿಯರಿಂಗ್ ಇನ್ ಎಕ್ಸಾಮಿನೇಷನ್. ಈಗ 3 ವರ್ಷ ಆದ ನಂತರ ಭಾರಿ ಪ್ರಿಪರೇಷನ್ ಚಲೋ ಮಾಡಪ್ಪ ನೀನು ಅಂತೇಳಿ ಆ ಒಂದು ಅಪೇಕ್ಷೆನೆ ಅಥವಾ ಆ ಒಂದು ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಇರ್ತತ. ಪ್ರಿಪರೇಷನ್ ನೀ ಚಲೋ ಮಾಡಂತ ಹೇಳಿದ್ರೆ ಮತ್ತ ನೀವು 3 ವರ್ಷ ಏನ್ ಮಾಡಿದ್ರಿ ಅವನಿಗೆ ಅನ್ನೋದು ಕ್ವಶನ್ ಅರೈಸ್ ಆಗುತ್ತಲ್ಲ. ಅದಕ್ಕೆ ಇದು ಲೀಸ್ಟ್, ಇದೇ ಆನ್ಸರ್. ದಿಸ್ ಇಸ್ ದ ಆನ್ಸರ್. ಲೀಸ್ಟ್ ಡಿಸೈರಬಲ್ ಅಂದ್ರೆ ಇದು ಆನ್ಸರ್. ಆಕ್ಚುಲಿ ಇಲ್ಲಿ ಹಿಂಗ್ ಬರಿತೀನಿ ನಾನು, ಕನ್ಫ್ಯೂಷನ್ ಆಗಬಾರ್ದು ನಿಮ್ಗೆ. ಇದು ಆನ್ಸರ್. ಇದು ಲೀಸ್ಟ್ ಡಿಸೈರಬಲ್. ಗುಡ್ ಪ್ರಿಪರೇಷನ್ ಫಾರ್ ಅಪಿಯರಿಂಗ್ ಇನ್ ಎಕ್ಸಾಮಿನೇಷನ್. ಲಾಸ್ಟ್ ಸೆಮ್ ಇರ್ತಾನ, BA, BCom, BSc, BCA ಇಂತ ಲಾಸ್ಟ್ ಸೆಮ್ ಇರ್ತಾನ. ಅವಾಗ ಏನ್ ಹೇಳ್ತೀನಿ ನೀವು, ಚಲೋ ಪ್ರಿಪರೇಷನ್ ಆಗ್ಬೇಕಾ, ಅವ ಚಲೋ ಪ್ರಿಪರೇಷನ್ ಮಾಡ್ತಾನ. ಅದೇ ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲ. ಓಕೆ, ಚಲೋ ಪ್ರಿಪರೇಷನ್ ಆಗುವಂತ ನೀವ್ ಯಾಕೆ ಹೇಳಿದ್ರಿ ಅಂದ್ರ, ಚಲೋ ಪ್ರಿಪರೇಷನ್ ಆಗದೆ ಇರುವಂಗ ನೀವು ಕಲಿಸಿದಿರಾ ಅವನಿಗೆ ಅನ್ನೋದು ಕ್ವಶನ್ ಅರೈಸ್ ಆಗುತ್ತೆ. ಓಕೆ, ಅದಕ್ಕಾಗಿ ಇದು ಲೀಸ್ಟ್ ಡಿಸೈರಬಲ್. ಇದು ವಿ ಡು ನಾಟ್ ಎಕ್ಸ್ಪೆಕ್ಟ್ ದಿಸ್ ಒನ್. ಅವ ಅದನ್ನ ಪ್ರಿಪರೇಷನ್ ಆಗ್ತಾನ, ಆಗುವಂಗ ನಾವು ಮಾಡಿರ್ಬೇಕು, ಟೀಚ್ ಮಾಡಿರ್ಬೇಕು. ಸೊ ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಟು ಥಿಂಕ್ ಔಟ್ ಆಫ್ ಬಾಕ್ಸ್. ಔಟ್ ಆಫ್ ಬಾಕ್ಸ್ ಅನ್ನ ಯೋಚನೆ ಮಾಡ್ಬೇಕು. ಔಟ್ ಆಫ್ ಬಾಕ್ಸ್ ಅಂತಂದ್ರ ಅದು ಒಂದು ಇಡಿಯಂ. ಅದು ಔಟ್ ಆಫ್ ಬಾಕ್ಸ್ ಅಂದ್ರ ನ್ಯಾರೋ ಮೈಂಡೆಡ್ ಇರಬಾರ್ದವ. ಬ್ರಾಡ್, ವಿಶಾಲವಾದ ದೃಷ್ಟಿಕೋನವನ್ನ ಇಟ್ಕೊಂಡು ಯಾವುದೇ ವಿಷಯವನ್ನ ಕಲಿಬೇಕವ. ನ್ಯಾರೋ ಮೈಂಡೆಡ್ ಇರಬಾರ್ದು. ಓಕೆ, ಸಿಲ್ಲಿ ಮೈಂಡೆಡ್ ಆಗಿರಬಾರ್ದವ. ಹಿ ಶುಡ್ ಆಲ್ವೇಸ್ ಥಿಂಕ್ ಔಟ್ ಆಫ್ ಬಾಕ್ಸ್.
ವಿಶಾಲವಾದ ದೃಷ್ಟಿಕೋನದಿಂದ ಯಾವುದೇ ವಿಷಯವನ್ನ ಗಮನಿಸ್ಬೇಕು. ಔಟ್ ಆಫ್ ಬಾಕ್ಸ್ ಅಂತಾರೆ, ಥಿಂಕಿಂಗ್ ಔಟ್ ಆಫ್ ಬಾಕ್ಸ್. ಒಂದೇ ದೃಷ್ಟಿಯಿಂದ ನೋಡುವುದಲ್ಲ, ಬೇರೆ ದೃಷ್ಟಿಯಿಂದಲೂ ಆ ಒಂದು ಸಮಸ್ಯೆಯನ್ನ ಬಿಡಿಸಕ್ ಪ್ರಯತ್ನ ಪಡುವುದು, ಅದಕ್ಕ ಔಟ್ ಆಫ್ ಬಾಕ್ಸ್ ಅಂತಾರೆ. ಬೇರೆ ಬೇರೆ ದೃಷ್ಟಿಕೋನಗಳಿಂದ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವುದು. ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಇರ್ತತ. ಸ್ಟೂಡೆಂಟ್ ಶುಡ್ ಥಿಂಕ್ ಔಟ್ ಆಫ್ ಬಾಕ್ಸ್. ಅವನ ಸ್ವಭಾವ ಹೆಂಗಿರ್ತತ ಹಂಗೆ ಇರುವುದಲ್ಲ. ಈ ಶಿಕ್ಷಣ ಅಂದ್ರೆ ಏನು? ವಾಟ್ ಟು ಡ್ರಾ ಔಟ್ ವಾಟ್ ಈಸ್ ಬೆಸ್ಟ್ ಇನ್ ಸ್ಟೂಡೆಂಟ್ಸ್. ಮಗುವಿನಲ್ಲಿರುವ ಅತ್ಯುತ್ತಮವಾದನ್ನ ಹೊರಗೆಳೆಯುವುದೇ ಶಿಕ್ಷಣ ಅಂತ ಅಂತಾರ. ಟು ಡ್ರಾ ಔಟ್ ವಾಟ್ ಈಸ್ ಬೆಸ್ಟ್ ಇನ್ ಸ್ಟೂಡೆಂಟ್ಸ್. ಮತ್ತೆ ನೀವು ಅವು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಾಕ ಅವನಿಗೆ ಹೆಲ್ಪ್ ಮಾಡಿರದೇ ಇದ್ದಾಗ, ಔಟ್ ಆಫ್ ಬಾಕ್ಸ್ ಅವ ವಿಚಾರ ಮಾಡದೇ ಇದ್ದಾಗ ಅದು ಆಗುದಿಲ್ಲಲ್ಲ. ಆ ಒಂದು ಬದಲಾವಣೆ ಆಗಿರುವುದಿಲ್ಲ ಅಂತಾನ ಅರ್ಥ ಅದು. ಓಕೆ, ನಾವು ಅವನಲ್ಲಿರುವ ಅತ್ಯುತ್ತಮವಾದ ಶಕ್ತಿಯನ್ನು ಹೊರಗೆ ಇಳಿದಿಲ್ಲ ಅಂತಾನೆ ಅರ್ಥ. ಅವನಲ್ಲಿರುವ ಅತ್ಯುತ್ತಮವಾದದ್ದನ್ನ ಗುರುತಿಸಿದ್ರ ಅವ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡ್ತಿದ್ದ. ಓಕೆ, ಇಂಡಿಪೆಂಡೆಂಟ್ ಥಿಂಕಿಂಗ್ ಅನ್ನು ಬೆಳೆಸ್ಕೊಳ್ತಿದ್ದ, ಅನಾಲಿಟಿಕಲ್ ಎಬಿಲಿಟಿಯನ್ನು ಬೆಳೆಸ್ಕೊಳ್ತಿದ್ದ. ಆ ಅರ್ಥದಲ್ಲಿ ದಿಸ್ ಇಸ್ ದ ಲೀಸ್ಟ್ ಎಕ್ಸ್ಪೆಕ್ಟೇಷನ್, ಲೀಸ್ಟ್ ಡಿಸೈರಬಲ್ ಔಟ್ಕಮ್. ಇದು ನಾವು ಇದನ್ನ ಲೀಸ್ಟ್ ಡಿಸೈರಬಲ್ ಔಟ್ಕಮ್ ಅಂದ್ರೆ ವಿ ಡು ನಾಟ್ ಎಕ್ಸ್ಪೆಕ್ಟ್. ಇನ್ಫ್ಯಾಕ್ಟ್ ಪ್ರಿಪೇರ್ ಮಾಡ್ರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದ್ರ ಲೀಸ್ಟ್ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುದಿಲ್ಲ ನಾವು ಅಂತ ಅರ್ಥ ಅದು. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಒನ್, assessment that takes place during the process of teaching in classroom is classroom assessment, formative assessment, summative assessment, comprehensive assessment. There are 4 types of assessment here it is given. Classroom assessment anta andre enu? ಕ್ಲಾಸ್ ರೂಮ್ ದಲ್ಲಿ ನಡೆಯುವಂತ, ಇದು ಸ್ವಲ್ಪ ಬ್ರಾಡ್ ಟರ್ಮ್ ಇದೆ. ಕ್ಲಾಸ್ ರೂಮ್ ದಲ್ಲಿ ನಡೆಯುವಂತ ಅಸೆಸ್ಮೆಂಟ್. ಓಕೆ, ಏನೆಲ್ಲ ನಾವು ಕ್ಲಾಸ್ ರೂಮ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ, ಫೀಡ್ಬ್ಯಾಕ್ ಕೊಡ್ತೀವಿ, ಅಸೈನ್ಮೆಂಟ್ ಕೊಡ್ತೀವಿ, ಸೆಮಿನಾರ್ ಮಾಡಿಸ್ತೀವಿ. ಓಕೆ, ಹೋಮ್ವರ್ಕ್ ಚೆಕ್ ಮಾಡ್ತೀವಿ. ದಿಸ್ ಇಸ್ ಕ್ಲಾಸ್ ರೂಮ್ ಅಸೈನ್ಮೆಂಟ್. ಓಕೆ, ದೆನ್ ಫಾರ್ಮೇಟಿವ್ assessment. This is the correct answer actually. Okay, so assessment that takes place during the process of teaching in classroom. This formative assessment takes place during teaching learning process. ಇದು ಬ್ರಾಡ್ ಟರ್ಮ್, ಇಲ್ಲಿ ನಡೆದು ಇಲ್ಲಿ ನಡೀತದ, ಆದ್ರೆ ಇದು ಬ್ರಾಡ್ ಟರ್ಮ್ ಆಗತ್ತದ. ಇದರಲ್ಲಿರುವ ಅಂಶಗಳು, ಕೆಲವೊಂದು ಅಂಶಗಳು ಇಲ್ಲಿ ಬರುವುದಿಲ್ಲ. ಫಾರ್ಮೇಟಿವ್ ಅಸೆಸ್ಮೆಂಟ್ ದಲ್ಲಿ ಎಲ್ಲ ನಡೀತಾವ. ಫೀಡ್ಬ್ಯಾಕ್ ಕೊಡ್ತೀವಿ, ಅಸೈನ್ಮೆಂಟ್ ಚೆಕ್ ಮಾಡ್ತೀವಿ, ಹೋಮ್ವರ್ಕ್ ಚೆಕ್ ಮಾಡ್ತೀವಿ. ಓಕೆ, ಕ್ಲಾಸ್ ಟೆಸ್ಟ್ ಮಾಡ್ತೀವಿ. ಫಾರ್ಮೇಟಿವ್ ಅಸೆಸ್ಮೆಂಟ್. ಓಕೆ, ಸಮೇಟಿವ್ ಅಸೆಸ್ಮೆಂಟ್ ಆಫ್ಟರ್ ಟೀಚಿಂಗ್ ಲರ್ನಿಂಗ್. ದಿಸ್ ಅಸೆಸ್ಮೆಂಟ್ ಟೇಕ್ಸ್ ಪ್ಲೇಸ್. ಟೀಚಿಂಗ್ ಲರ್ನಿಂಗ್ ಆದ್ಮೇಲೆ ಈಗ ಸೆಮ್ ಎಂಡ್ ಎಕ್ಸಾಮಿನೇಷನ್, ಎನ್ಯುವಲ್ ಎಕ್ಸಾಮಿನೇಷನ್, ಅವಾಗ ನಡೆಯುವಂಥದ್ದು ಸಮೇಟಿವ್ ಅಸೆಸ್ಮೆಂಟ್. ಓಕೆ, ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಅಂದ್ರೆ ಸೊ ಅಸೆಸ್ಮೆಂಟ್ ಆಫ್ ಓವರ್ ಆಲ್ ಪರ್ಸನಾಲಿಟಿ ಆಫ್ ದಿ ಸ್ಟೂಡೆಂಟ್ಸ್. ಅವಾಗ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸಿದ್ನ, ಅವನಲ್ಲಿ ಸ್ಕಿಲ್ಸ್ಗಳು ಜಾಸ್ತಿ ಆಗಿದಾವ, ಚಲೋ ಸ್ಕೋರ್ ಮಾಡಿದಾನ. ಓಕೆ, ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಿದಾನ, ಇವೆಲ್ಲವುಗಳನ್ನ ಅಸೆಸ್ ಮಾಡೋದು. ಇದಕ್ಕೆ ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಅಂತಾರ. ಓಕೆ, ಇದು ಸರಿ ಆಗ್ಬಹುದು. ಕ್ಲಾಸ್ ರೂಮ್ ಬ್ರಾಡ್ ಆಗುತ್ತೆ, ಇದು ಲಿಮಿಟೆಡ್ ಆಗುತ್ತೆ. ಓಕೆ, ಲೈಕ್ ದಿಸ್ ಇಸ್ ದ ಆನ್ಸರ್. ಯಾವುದು? ಫಾರ್ಮೇಟಿವ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಟೀಚಿಂಗ್ ಇನ್ ಕ್ಲಾಸ್ ರೂಮ್. ನಾವು ಟೀಚ್ ಮಾಡುವಾಗ ಏನ್ ಅಸೆಸ್ಮೆಂಟ್ ಮಾಡ್ತೀವಲ್ಲ, ದಟ್ ಈಸ್ ಗ್ರೂಪ್ ಡಿಸ್ಕಷನ್ ಅನ್ನು ಬರ್ಬಹುದು ಅದರಲ್ಲಿ. ಲೈಕ್ ದಿಸ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಹೆಲ್ಪ್ಸ್ ಲರ್ನರ್ ಟು ಲರ್ನ್ ಬೆಟರ್. ಒಬ್ಬ ವಿದ್ಯಾರ್ಥಿಗೆ ಇವುಗಳಲ್ಲಿ ಯಾವುದು ಹೆಚ್ಚು ಕಲಿಯಕ ಹೆಲ್ಪ್ ಆಗುತ್ತಾ? ವಿಚ್ ಆಫ್ ದಿ ಫಾಲೋವಿಂಗ್ ಹೆಲ್ಪ್ಸ್ ಲರ್ನರ್ ಟು ಲರ್ನ್ ಬೆಟರ್. ಗಿವಿಂಗ್ ನೋಟ್ಸ್ ಕೊಟ್ಬಿಡುದು. ಚಲೋ ನೋಟ್ಸ್ ಅದಾವ, ನಾನು ಬಹಳ ಗೂಗಲ್ದಲ್ಲಿ, ಚಾಟ್ ಜಿಪಿಟಿದಲ್ಲಿ, ಬೇರೆ 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 ಸೋಷಿಯಲ್ ಪ್ಲಾಟ್ಫಾರ್ಮ್ದಲ್ಲಿ ನೋಡಿ ನಾನು ಸ್ವಂತ ವಿಚಾರ ಮಾಡಿ ನಿಮಗೆ ನೋಟ್ಸ್ ಕೊಡ್ತಾ ಇದ್ದೀನಿ, ಇದನ್ನು ಓದ್ಕೊಡ್ರಿ ನೀವು ಅಂತ ಹೇಳ್ಬಿಡೋದು. ಇದು ಹೆಲ್ಪ್ ಆಗುತ್ತಾ ಅವನಿಗೆ ಕಲಿಯಾಕ? ಇದು ಹೆಲ್ಪ್ ಆಗುತ್ತಾ ಅಂದ್ರೆ ಅವೆಲ್ಲ ಡಿಸೈರ್ ಔಟ್ಕಮ್ ಏನು ಇಟ್ಕೊಂಡಿರ್ತೀವಲ್ಲ
ಅದು ಆಗಾಕ ಇದು ಹೆಲ್ಪ್ ಆಗುತ್ತಾ? ನೋಟ್ಸ್ ಕೊಟ್ಬಿಟ್ರ? ಹೌದು. ಡಿಸ್ಕಷನ್ ಇನ್ ದ ಕ್ಲಾಸ್, ಎಕ್ಸ್ಪ್ಲೇನಿಂಗ್ ದ ಮೇನ್ ಪಾಯಿಂಟ್ಸ್. ಈ ಕ್ಲಾಸ್ ನಲ್ಲಿ ಮೇನ್ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ಬಿಡ್ತೀವಿ. ನಾಲೆಜ್ ಆಫ್ ದಿ ಟೀಚರ್, ಯಾವುದು ಹೆಲ್ಪ್ ಆಗುತ್ತಾ ಲರ್ನರ್ಗೆ, ವಿದ್ಯಾರ್ಥಿಗೆ? ಇವುಗಳಲ್ಲಿ ಯಾವ್ದು ಹೆಲ್ಪ್ ಆಗುತ್ತಾ? ನೋಟ್ಸ್ ಹೆಲ್ಪ್ ಆಗುದಿಲ್ಲ. ಹೌ ಡಸ್ ಇಟ್ ಹೆಲ್ಪ್? ಇಟ್ ಡಸ್ ನಾಟ್ ಹೆಲ್ಪ್. ನೋಟ್ಸ್ ಎಲ್ರು ಕೊಡ್ತಾರ, ಅವನು ಮಾಡ್ಕೊಳ್ತಾನ ನೋಟ್ಸ್. ಓಕೆ, ಡಿಸ್ಕಷನ್ ಇನ್ ದ ಕ್ಲಾಸ್, ಹೋಲ್ಡ್ ಇಟ್ ಅಪ್. ದೆನ್ ಎಕ್ಸ್ಪ್ಲೈನಿಂಗ್ ದ ಮೇನ್ ಪಾಯಿಂಟ್ಸ್, ದೊಡ್ಡ ನಾವೆಲ್ ಇರ್ತದ, ಮೇನ್ ಪಾಯಿಂಟ್ಸ್ ಅನ್ನ ಹೇಳಿ ಬಿಟ್ಬಿಡುದು. ಇಟ್ ಡಸ್ ನಾಟ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಲರ್ನ್ ಇಟ್ ಬೆಟರ್. ಆ ನಾವೆಲ್ ಅನ್ನ ಹೆಚ್ಚು ಉತ್ತಮವಾಗಿ ಕಲಿಯಕ್ಕೆ ಹೆಲ್ಪ್ ಆಗುದಿಲ್ಲ ನೀವು ಮೇನ್ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ರ. ಇನ್ ಡೆಪ್ತ್ ಆಗಿ ಅನಾಲಿಟಿಕಲ್ ಆಗಿ ಅನಾಲಿಸಿಸ್ ಮಾಡ್ಬೇಕಾಗತ್ತ. ಓಕೆ, ದೆನ್ ನಾಲೆಜ್ ಆಫ್ ದಿ ಟೀಚರ್, ಇದು ಆಗುದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಶಿಕ್ಷಕನಲ್ಲಿ ಹೆಚ್ಚು ನಾಲೆಜ್ ಇದೆ ಅಂತ ತಿಳ್ಕೊಡ್ರಿ. ಹೆಚ್ಚು ನಾಲೆಜ್ ಇರುವುದು ಒಳ್ಳೆಯದು, ಆದ್ರೆ ನಾಲೆಜ್ ಅವನಿಗೆ ಹೆಲ್ಪ್ ಆಗ್ಲಿಲ್ಲ ಅಂತ ಅಂದ್ರೆ, ಕಲಿಯಾಕ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗದೆ ಇದ್ರ ನಾಲೆಜ್, ಆ ನಾಲೆಜ್ ತಗೊಂಡು ಏನ್ ಮಾಡುವುದು? ಇರ್ತದೆ. ದಿಸ್ ಡಸ್ ನಾಟ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಲರ್ನ್. ಯಾವ್ದು ಹೆಲ್ಪ್ ಆಗುತ್ತೆ? ಡಿಸ್ಕಷನ್ ಇನ್ ದ ಕ್ಲಾಸ್, ಇಟ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಲರ್ನ್ ಬೆಟರ್. ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡೋದು, ಹಲವಾರು ವಿಷಯಗಳು ಗೊತ್ತಾಗ್ತಾವ. ಒಬ್ಬ ಸ್ಟೂಡೆಂಟ್ ಇಂದ ಟೀಚರ್ನು ಕಲಿತಾನಲ್ಲಿ. ಅವನ ಒಂದು ವ್ಯೂಸ್ ಏನು, ಅಭಿಪ್ರಾಯಗಳಿಂದ, ಅವನ ಒಂದು ಒಪಿನಿಯನ್ ದಿಂದ ಏನು ಟೀಚರ್ನು ಕಲಿತಾನ. ಸೊ ಫಾರ್ ಎಕ್ಸಾಂಪಲ್ 60 ಸ್ಟೂಡೆಂಟ್ಸ್ ಇದ್ರ 60 ಸ್ಟೂಡೆಂಟ್ಸ್ ಅಭಿಪ್ರಾಯಗಳನ್ನ ನಾವು ತಗೊಳ್ತೀವಿ. ಹಂಗ್ ನೋಡಿದ್ರ ಸ್ಟೂಡೆಂಟ್ಸ್ ಗಿಂತ ಟೀಚರ್ ಹೆಚ್ಚು ಕಲ್ತು ಬಿಡ್ತಾರ ಅಲ್ಲಿ. ಡಿಸ್ಕಷನ್ ಇನ್ ದ ಕ್ಲಾಸ್ ಅಂದ್ರ ಸ್ಟೂಡೆಂಟ್ಸ್ ಗಳಲ್ಲಿ ನಾವು ಡಿಸ್ಕಷನ್ ಅನ್ನ ಏರ್ಪಡಿಸ್ಬೇಕು, ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಒಂದು ವಿಷಯದ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ವಿ ಶುಡ್ ಲೆಟ್ ದೆಮ್ ಟು ಆಸ್ಕ್ ಕ್ವಶನ್ಸ್, ಟು ಹ್ಯಾವ್ ಡಿಸ್ಕಷನ್ಸ್ ಆನ್ ದ ಪರ್ಟಿಕ್ಯುಲರ್ ಟಾಪಿಕ್. ಸೊ ದೇ ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್. ಅದು ಅವನಿಗೆ ಹೆಚ್ಚು ಕಲಿಯಕ ಹೆಲ್ಪ್ ಆಗುತ್ತೆ. ಮತ್ತೆ ಬೇರೆದನ್ನ ಕಲಿಬೇಕು ಅಂತೇಳಿ ಅವನಿಗೆ ಏನೋ ಆಸೆ ಹುಟ್ಟುತ್ತ. ಸೊ ವಿ ಶುಡ್ ದಿಸ್ ಒನ್ ಮಾರ್ಕ್ ಇಟ್. ಡಿಸ್ಕಷನ್ ಇನ್ ದ ಕ್ಲಾಸ್, ವಿಚ್ ಆಫ್ ದಿ ಫಾಲೋವಿಂಗ್ ಹೆಲ್ಪ್ಸ್ learner to learn better? Discussion in the class helps learner to learn better. Okay, next one. Purpose of evaluation is ಮೌಲ್ಯಮಾಪನ. Evaluation, what is the main aim of evaluation? What is the main purpose of evaluation? Observation, decision making, revision, review. ಇವು ಎಲ್ಲ ಪಾರ್ಟ್ಸ್ ಆಫ್ ವ್ಯಾಲ್ಯೂಯೇಷನ್. ಇವುಗಳಿಂದನೂ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಈಗ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡ್ತಿರ್ತೀವಿ ನೋಡ್ರಿ, ಅವ್ನಿಗೆ ಹೇಳ್ತೀವಿ ನಿನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತೀರಿ. ದಟ್ ಈಸ್ ಆಲ್ಸೋ ಇವ್ಯಾಲ್ಯೂಯೇಷನ್, ಪಾರ್ಟ್ ಆಫ್ ಇವ್ಯಾಲ್ಯೂಯೇಷನ್. ಅದೇ ವ್ಯಾಲ್ಯೂಯೇಷನ್ ಪರ್ಪಸ್ ಅದು ಅಲ್ಲ. ಓಕೆ, ಈಗ ಡಿಸಿಷನ್ ಮೇಕಿಂಗ್ ಈಸ್ ಕರೆಕ್ಟ್, ಬಟ್ ಇದನ್ನ ನೋಡುದು ರಿವಿಷನ್. ರಿವಿಷನ್ ಈಸ್ ನಾಟ್ ಮೇನ್ ಆರ್ ಪರ್ಪಸ್ ಆಫ್ ಇವ್ಯಾಲ್ಯೂಯೇಷನ್. ಅದೇ ಮೇನ್ ಪರ್ಪಸ್ ಅಲ್ಲ. ಈ ಅಬ್ಸರ್ವೇಷನ್ನೇ ಮೇನ್ ಪರ್ಪಸ್ ಅಲ್ಲ, ಮೇನ್ ಆಗಿಲ್ಲ. ಅದು ಒಂದು ಉದ್ದೇಶ, ಜನರಲ್ ಆಗಿ ನಡೆಯುವಂತ ವ್ಯಾಲ್ಯೂಯೇಷನ್ ಅದು, ಇವ್ಯಾಲ್ಯೂಯೇಷನ್ ಅದು, ಮೌಲ್ಯಮಾಪನ ಅದು. ಮೇನ್ ಮೌಲ್ಯಮಾಪನ ಅಲ್ಲ, ಅದು ಮುಖ್ಯವಾದಂತ ಒಂದು ಮೌಲ್ಯಮಾಪನ ಅಲ್ಲ. ಯಾವುದು? ಅಬ್ಸರ್ವೇಷನ್. ಗಮನಿಸ್ತಿರ್ತೀವಿ ಸ್ಟೂಡೆಂಟ್ಸ್ ಅನ್ನ. ಇಟ್ ಈಸ್ ನಾಟ್ ಮೇನ್ ಪರ್ಪಸ್ ಆಫ್ ಇವ್ಯಾಲ್ಯೂಯೇಷನ್. ಆ ಮೌಲ್ಯಮಾಪನದ ಉದ್ದೇಶ ಏನು ಅಂತ ಕೇಳಿದಾರ. ಉದ್ದೇಶ ಅಂದ್ರೆ ಅಬ್ಸರ್ವ್ ಮಾಡೋದಲ್ಲ, ಅಬ್ಸರ್ವ್ ಮಾಡಿ ಡಿಸಿಷನ್ಗೆ ಬರೋದಲ್ಲ. ಓಕೆ, ರಿವಿಷನ್ ಮಾಡೋದಲ್ಲ. ಇವ್ಯಾಲ್ಯೂಯೇಷನ್ ಮೇನ್ ಪರ್ಪಸ್ ಆಫ್ ಇವ್ಯಾಲ್ಯೂಯೇಷನ್ ಈಸ್ ರಿವಿಷನ್ ಮಾಡೋದಲ್ಲ. ಈ ಕಡಿಮೆ ಮಾರ್ಕ್ಸ್ ತೊಂದನ ಇನ್ನೊಮ್ಮೆ ರಿವಿಷನ್ ಮಾಡ್ಬೇಕು ಅಂತ ಈ ತರ ಅಲ್ಲ. ದೆನ್ ರಿವ್ಯೂ ಮಾಡೋದನ್ನ ಅಲ್ಲ, ಸೇಮ್ ರಿವ್ಯೂ ರಿವಿಷನ್ ಸೇಮ್ ಆಲ್ಮೋಸ್ಟ್. ಓಕೆ, ಚೆಕ್ ಮಾಡೋದು ರಿವ್ಯೂ ಅಂದ್ರೆ ವೆದರ್ ದಿಸ್ ಸ್ಟೂಡೆಂಟ್ಸ್ ಟೇಕ್ ಈಸ್ ಗೆಟಿಂಗ್ ಮೋರ್ ಮಾರ್ಕ್ಸ್, ದಟ್ ಸ್ಟೂಡೆಂಟ್ ಈಸ್ ಗೆಟಿಂಗ್ ಲೆಸ್ ಮಾರ್ಕ್ಸ್, ಈ ತರ ರಿವ್ಯೂ ಮಾಡೋದಲ್ಲ. ಓಕೆ, ಡಿಸಿಷನ್ ಮೇಕಿಂಗ್. ದ ಮೇನ್ ಪರ್ಪಸ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕ್ ಮಾಡಾಕ ಇದು ಹೆಲ್ಪ್ ಆಗುತ್ತೆ. ಡಿಸಿಷನ್ ಅನ್ನ ತಗೊಳಕ ಹೆಲ್ಪ್ ಆಗುತ್ತೆ. ಯಾವ ಡಿಸಿಷನ್ ತಗೊಳಕ್ ಹೆಲ್ಪ್ ಆಗುತ್ತಾ?
ಮತ್ತೆ ನಾವು ಹೇಗೆ ಕಲಿಸಬಹುದು ಅಂತ ವಿಚಾರ ಮಾಡ್ಬೋದು. ಹೌ ಶುಡ್ ವಿ ಇಂಪ್ರೂವ್ ಅವರ್ ಟೀಚಿಂಗ್? ವ್ಯಾಲ್ಯೂಯೇಷನ್ ಮಾಡಿದ ತಕ್ಷಣ ಟೀಚಿಂಗ್ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು, ಮತ್ತೆ ಯಾವ ರೀತಿ ಟೀಚ್ ಮಾಡ್ಬೋದು, ನಾವು ನಮ್ಮ ಕರಿಕ್ಯುಲಮ್ ಪಠ್ಯಕ್ರಮವನ್ನ ಮಾರ್ಪಡಿಸಬಹುದಾ? ನಾವು ವಿಚಾರ ಮಾಡ್ತೀವಲ್ಲ, ಒಬ್ಬ ಸ್ಟೂಡೆಂಟ್ಸ್ ಕಡಿಮೆ ಮಾರ್ಕ್ಸ್ ತಗೊಂಡ್ರಂದ್ರ ಏನ್ ಮಾಡ್ತೀವಿ ನಾವು? ಕಡಿಮೆ ಮಾರ್ಕ್ಸ್ ತಗೊಂಡಾಗ ಏನ್ ಮಾಡ್ತೀವಿ? ವಿ ಶುಡ್ ಸ್ಟಾರ್ಟ್ ಥಿಂಕಿಂಗ್ ಅವರ್ ಸೆಲ್ಸ್. ನಾವು ವಿಚಾರ ಮಾಡಕತ್ತೀವಿ, ಮೂಡ್ ಅಪ್ಸೆಟ್ ಆಗಿಬಿಡ್ತಲ್ಲ, ನಮ್ಗೆ ಒಂಥರ ಅಸಹ್ಯ ಆಗಿಬಿಡ್ತತ. ಅಂದ್ರೆ ಅವಾಗ ಕಡಿಮೆ ಮಾರ್ಕ್ಸ್ ತಗೊಂಡನಂತಂದ್ರೆ, ಯಾಕಂದ್ರೆ ನಾವೇ ಟೀಚ್ ಮಾಡಿರ್ತೀವಲ್ಲ. ಅಂದ್ರೆ ಕಡಿಮೆ ಮಾರ್ಕ್ಸ್ ತಗೊಳಕ್ ಯಾರು ಕಾರಣರಾದ್ರು? ಈಗ ನಾವೇ ಕಾರಣರಾದ್ರು ಆದ್ವಿ ಅಂತ ಅಂದಾಗ. ಸೊ ಇವ್ಯಾಲ್ಯೂಯೇಷನ್ ನಿಂದ ಇದು ಗೊತ್ತಾಗತ್ತ, ನಮ್ಮ ಟೀಚಿಂಗ್ ಅನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಅಂತೇಳಿ. ಓಕೆ, ಇವ್ಯಾಲ್ಯೂಯೇಷನ್ ಮೇನ್ ಪರ್ಪಸ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಟು ಮೇಕ್ ಡಿಸಿಷನ್ಸ್. ಈ ಡಿಸಿಷನ್ ಅನ್ನ ತಗೊಳ್ಬಹುದು, ವೆದರ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಟೀಚಿಂಗ್ ಸ್ಕಿಲ್, ವೆದರ್ ವಿ ಕ್ಯಾನ್ ಮಾಡಿಫೈ ಅವರ್ ಕರಿಕ್ಯುಲಮ್, ಪಠ್ಯಕ್ರಮವನ್ನು ನಾವು ಮಾಡಿಫೈ ಮಾಡ್ಬೋದಾ, ವೆದರ್ ವಿ ಕ್ಯಾನ್ ಮಾಡಿಫೈ ಪಾಲಿಸೀಸ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಈ ಅರ್ಥದಲ್ಲಿ ಕೆಲವೊಂದು ಡಿಸಿಷನ್ಸ್ ಅನ್ನ ತಗೊಳ್ಬಹುದು ನಾವು. ಮತ್ತೆ ಸ್ಟೂಡೆಂಟ್ ಪ್ರೋಗ್ರೆಸ್ಸಿಗೆ ಯಾವ ರೀತಿ ನಾವು ಪ್ರಯತ್ನ ಪಡಬಹುದು ಅಂತ ಡಿಸಿಷನ್ ಅನ್ನ ತಗೊಳ್ಬಹುದು. ಓಕೆ, ಸೊ ಮೇನ್ ಪರ್ಪಸ್ ಆಫ್ ಇವ್ಯಾಲ್ಯೂಯೇಷನ್ ಈಸ್ ಡಿಸಿಷನ್ ಮೇಕಿಂಗ್. ದೀಸ್ ಆರ್ ಆಲ್ಸೋ evaluation, but they are not purposes of evaluation. Okay, next one. What is the most essential factor for success of students learning? ಒಬ್ಬ ವಿದ್ಯಾರ್ಥಿ ಲರ್ನಿಂಗ್ ನಲ್ಲಿ ಸಕ್ಸಸ್ ಆಗಬೇಕಾದ್ರೆ ಯಾವ ಫ್ಯಾಕ್ಟರ್ ಕಾರಣ ಆಗುತ್ತಾ? ವಿಚ್ ಫ್ಯಾಕ್ಟರ್ ಈಸ್ ರೆಸ್ಪಾನ್ಸಿಬಲ್ ಆರ್ ಈಸ್ ಎಸೆನ್ಷಿಯಲ್ ಫಾರ್ ದ ಸಕ್ಸಸ್ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್? ವಿದ್ಯಾರ್ಥಿ ಕಲಿಕೆಯಲ್ಲಿ ಈ ಯಾವ ಫ್ಯಾಕ್ಟರ್ ಹೆಲ್ಪ್ ಆಗುತ್ತಾ? ಓಕೆ, ಎಸೆನ್ಷಿಯಲ್ ಫ್ಯಾಕ್ಟರ್ ಯಾವುದು? ಏನ್ ಬೇಕು? ಒಬ್ಬ ಸ್ಟೂಡೆಂಟ್ ಕಲಿಬೇಕವ, ಯಾವ ಫ್ಯಾಕ್ಟರ್ ಕಾರಣ ಆಗುತ್ತಾ ಇದರಲ್ಲಿ? ರೆಡಿನೆಸ್ ಆಫ್ ಲರ್ನರ್, ಅವ ತಯಾರಾಗಿರ್ಬೇಕು ಕಲಿಯಾಕ. ಅದು ಟೀಚರ್ಸ್ ಟೀಚಿಂಗ್, ಡಿಫಿಕಲ್ಟಿ ಆಫ್ ಕಂಟೆಂಟ್, ಕ್ಲಾಸ್ ರೂಮ್ ಇಂಟರಾಕ್ಷನ್. ಸಿ, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. These are also maybe the answers, but ಇಂಪಾರ್ಟೆಂಟ್. ಇವೆಲ್ಲವುಗಳಿಂತಲೂ ಮೂರಕ್ಕಿಂತಲೂ ಇದು ಹೆಚ್ಚು ಹತ್ತಿರವಾಗಿದೆ. ಹೇಗೆ ಅನ್ನೋದು ಹೇಳ್ತೇನೆ ನೋಡ್ರಿ. ಟೀಚರ್ಸ್ ಟೀಚಿಂಗ್, ಒಬ್ಬ ವಿದ್ಯಾರ್ಥಿ ತನ್ನ ಕಲಿಕೆಯಲ್ಲಿ ಸಕ್ಸಸ್ ಆಗಬೇಕಾದ್ರೆ ಟೀಚರ್ಸ್ ಟೀಚಿಂಗ್ ಇಂಪಾರ್ಟೆಂಟ್. ಓಕೆ, ಆದ್ರೆ ತಿಳ್ಕೊಡ್ರಿ, ಭಾರಿ ಟೀಚ್ ಮಾಡ್ತಾನೊಬ್ಬ ಟೀಚರ್, ಬೆಂಕಿ ಟೀಚ್ ಮಾಡ್ತಾನ್ರಿ ಅಂತಿರ್ತಾರಲ್ಲ, ಅಂದ್ರೆ ಅರ್ಥ ಭಾರಿ ಟೀಚ್ ಮಾಡ್ತಾನ, ಗುಡ್ ಟೀಚಿಂಗ್, ವೆರಿ ಗುಡ್ ಟೀಚಿಂಗ್. ಆದರೆ ಆ ವೆರಿ ಗುಡ್ ಟೀಚಿಂಗ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗದೆ ಇದ್ದಾಗ, ಅಥವಾ ಅದು ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಟ್ಟದೇ ಇದ್ದಾಗ, ಆ ಟೀಚಿಂಗ್ ತಗೊಂಡು ಏನ್ ಮಾಡೋದು? ಈ ಅರ್ಥದಲ್ಲಿ ನಾವು ಯೋಚನೆ ಮಾಡ್ಬೇಕು, ಇದು ಆಗುದಿಲ್ಲ ಅಂತೇಳಿ. ಆಗಬಹುದು, ಆದ್ರೆ ಹತ್ತಿರವಾದದ್ದನ್ನ ಯೋಚನೆ ಮಾಡಬಹುದು. ಡಿಫಿಕಲ್ಟಿ ಆಫ್ ಕಂಟೆಂಟ್, ಆ ಕಂಟೆಂಟ್ ವಿಷಯ ಏನಿರ್ತತಲ್ಲ, ಪಠ್ಯಕ್ರಮ ಏನಿರ್ತತಲ್ಲ, ಅದನ್ನ ಡಿಫಿಕಲ್ಟ್ ಆಗಿ ಇಟ್ಬಿಡು. ಅದು ಹೆಲ್ಪ್ ಆಗುತ್ತಾ? ಸಕ್ಸಸ್ ಆಗಕ್ ಹೆಲ್ಪ್ ಆಗುತ್ತಾ? ಒಬ್ಬ ವಿದ್ಯಾರ್ಥಿ ತನ್ನ ಕಲಿಕೆಯಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾದ್ರ ಕಂಟೆಂಟ್ ಡಿಫಿಕಲ್ಟ್ ಆಗಿರ್ಬೇಕು, ಕಲಿಸುವಂತ ವಿಷಯ ಡಿಫಿಕಲ್ಟ್ ಆಗಿರ್ಬೇಕು. ನೋ, ಇದು ಆಗುದಿಲ್ಲ. ಬೇರೆ ರೀತಿಯಿಂದ ಆಗ್ತತ, ಆದ್ರೆ ಅಷ್ಟು ಹತ್ತಿರವಾಗುದಿಲ್ಲ. ಇದು ಲೀಸ್ಟ್ ಫ್ಯಾಕ್ಟರ್. ಇದು ಲೀಸ್ಟ್ ಫ್ಯಾಕ್ಟರ್. ಕ್ಲಾಸ್ ರೂಮ್ ಇಂಟ್ರಾಕ್ಷನ್. ಇನ್ಫ್ಯಾಕ್ಟ್ ಕ್ಲಾಸ್ ರೂಮ್ ಇಂಟ್ರಾಕ್ಷನ್ ಇನ್ ಕ್ಲಾಸ್ ರೂಮ್ ಟೇಕ್ಸ್ ಪ್ಲೇಸ್ ಸಮಟೈಮ್ಸ್. ಇದು ಕಲಿಯಕ್ಕೆ ಹೆಚ್ಚು ಹೆಲ್ಪ್ ಆಗುತ್ತಾ? ಆದರೆ ಸಮ್ ಸ್ಟೂಡೆಂಟ್ಸ್ ಡು ನಾಟ್ ಇಂಟ್ರಾಕ್ಟ್ ಇನ್ ದ ಕ್ಲಾಸ್ ರೂಮ್. ಎಲ್ಲಾ ಸ್ಟೂಡೆಂಟ್ಸು ಕ್ಲಾಸ್ ರೂಮ್ ನಲ್ಲಿ ಇಂಟ್ರಾಕ್ಟ್ ಮಾಡುವುದಿಲ್ಲ. ಅವ್ರು ಇಂಟ್ರಾಕ್ಷನ್ ಕ್ಲಾಸ್ ರೂಮ್ ನಲ್ಲಿ ಮಾಡ್ತಾ ಇದ್ರ ಹೆಲ್ಪ್ ಆಗಬಹುದು, ಆದ್ರೆ ಹೆಚ್ಚು ಹೆಲ್ಪ್ ಆಗುದಿಲ್ಲ. ದಿಸ್ ಈಸ್ ದ ಇಂಪಾರ್ಟೆಂಟ್. ಯಾಕೆ ಇದು ಇಂಪಾರ್ಟೆಂಟ್? ರೆಡಿನೆಸ್ ಆಫ್ ಲರ್ನರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ವಿದ್ಯಾರ್ಥಿ ಕಲಿಯಾಕ ರೆಡಿ ಆಗಿರ್ಬೇಕು. ಹಿ ಶುಡ್ ಬಿ he should have willingness to learn. He has willingness to learn.
ಆ ವಿಲ್ಲಿಂಗ್ನೆಸ್ ಇರ್ಬೇಕು, ಅವನಿಗೆ ಕಲಿಬೇಕಂತ ಆಸೆ ಇರಬೇಕು. ಅದು ಇರದೇ ಇದ್ದಾಗ ನಿನ್ ಟೀಚಿಂಗ್ ಚಲೋ ಇದ್ರ ಏನು, ಕ್ಲಾಸ್ ರೂಮ್ದಲ್ಲಿ ಡಿಸ್ಕಷನ್ ಅನ್ನ ಮಾಡಿಸಿದ್ರೆ ಏನು ಉಪಯೋಗ, ಇಂಟ್ರಾಕ್ಷನ್ ಮಾಡಿಸಿದ್ರೆ ಏನು ಉಪಯೋಗ, ಅಥವಾ ಕಂಟೆಂಟ್ ಭಾಳ ಚಲೋ ಇದ್ರ ಏನು ಉಪಯೋಗ, ಟೀಚರ್ಸ್ ಟೀಚಿಂಗ್ ಭಾಳ ಚಲೋ ಇದ್ರ ಏನು ಉಪಯೋಗ. ಇಫ್ ಸ್ಟೂಡೆಂಟ್ ಈಸ್ ನಾಟ್ ರೆಡಿ ಟು ಲರ್ನ್, if students are not willing to learn, if students are not willing to participate in learning activity, what is the use of good teaching, what is the use of good content, what is the use of difficult content, what is the use of interaction in the classroom, what is the use of group discussion in the classroom. Yellow all goes in vain, ವಿಫಲ ಆಗಿಬಿಡ್ತಾವೆಲ್ಲ. ಅದಕ್ಕೆ ಮೊದಲು ಇಂಪಾರ್ಟೆಂಟ್ ಇನ್ನು ಒಬ್ಬ ವಿದ್ಯಾರ್ಥಿಯಲ್ಲಿ ಕಲಿಕೆ ಆಗ್ಬೇಕಾದ್ರ ಕಲಿಬೇಕಂತ ರೆಡಿ ಆಗಿರ್ಬೇಕವ. ಈ ಶುಡ್ ಬಿ ರೆಡಿ ಟು ಲರ್ನ್. ನಾನು ಈಗ ಕಲಿಬೇಕು, ಒಂದು ಹೊಸದಾದ ವಿಷಯವನ್ನ ನಾ ಈಗ ಕಲಿಬೇಕು, ಈ ಶಿಕ್ಷಕರಿಂದ ಅಥವಾ ಈ ವಿಷಯದಿಂದ ಏನಾದ್ರೂ ಒಂದನ್ನು ಕಲಿಬೇಕು, ನನ್ನಲ್ಲಿ ಕ್ರಿಯೇಟಿವಿಟಿಯನ್ನ ಬೆಳೆಸ್ಕೊಳ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಓಕೆ, ಇದು ಇಂಪಾರ್ಟೆಂಟ್ ಫಾರ್ ದ ಸಕ್ಸಸ್ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್. ವಿದ್ಯಾರ್ಥಿ ಕಲಿಕೆ ಯಶಸ್ವಿ ಆಗ್ಬೇಕಾದ್ರೆ ಇದು ಇಂಪಾರ್ಟೆಂಟ್. ರೆಡಿನೆಸ್ ಆಫ್ ಲರ್ನರ್. ನೆಕ್ಸ್ಟ್, ಸ್ಟೂಡೆಂಟ್ ಹೂ ಕೀಪ್ಸ್ ಆನ್ ಆಸ್ಕಿಂಗ್ ಕ್ವಶನ್ಸ್ ಇನ್ ದ ಕ್ಲಾಸ್ ರೂಮ್. ಒಬ್ಬ ವಿದ್ಯಾರ್ಥಿ ಕ್ಲಾಸ್ ರೂಮ್ದಲ್ಲಿ ಕ್ವಶನ್ಸ್ ಕೇಳ್ತಿರ್ತಾನೆ, ಮೇಲಿಂದ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾನೆ. ಏನ್ ಮಾಡ್ಬೇಕು ನೀವು? ಶುಡ್ ಬಿ ಅಡ್ವೈಸ್ ಟು ಮೀ ಟೀಚರ್ ಪರ್ಸನಲಿ. ನೀ ಭಾಳ ಕ್ವಶನ್ ಕೇಳ್ತೀನಿ, ನೀನು ಪರ್ಸನಲ್ ಆಗಿ ಬಂದು ಕೇಳಿ ನೀನು ಅಂತ ಹೇಳ್ತಿರೋ. ಶುಡ್ ಬಿ ಎನ್ಕರೇಜ್ ಟು ಪಾರ್ಟಿಸಿಪೇಟ್ ಇನ್ ಕ್ಲಾಸ್ ರೂಮ್ ಡಿಸ್ಕಷನ್. ನೀನ್ ನಡು ಕ್ವಶನ್ ಕೇಳಬಾರ್ದು, ಡಿಸ್ಕಷನ್ ದಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತಿರೋ. ಶುಡ್ ಬಿ ಎನ್ಕರೇಜ್ಡ್ ಫಾರ್ ಸೆಲ್ಫ್ ಲರ್ನಿಂಗ್. ಎಲ್ಲವನ್ನು ಕೇಳಬಾರ್ದಪ್ಪ ಕ್ವಶನ್. ನೀನು ಲೈಬ್ರರಿಗೆ ಹೋಗ್ಬೇಕು, ಸ್ವಂತ ಸ್ಟಡಿ ಮಾಡಬೇಕು. ಸೊ ಫೈಂಡ್ ಔಟ್ ಆನ್ಸರ್ ಯುವರ್ ಸೆಲ್ಫ್. ನೀನೇ ಆನ್ಸರ್ ಅನ್ನ ಕಂಡ್ಕೊಳ್ಬೇಕು ಅಂತ ಹೇಳ್ತಿರೋ. ನೆಕ್ಸ್ಟ್, ಶುಡ್ ಬಿ ಎನ್ಕರೇಜ್ ಟು ಕಂಟಿನ್ಯೂ ಕ್ವಶನಿಂಗ್. ಇಲ್ಲ, ನೀ ಕೇಳೋದು ಕರೆಕ್ಟ್ ಇದೆ, ಹೀಗೆ ಕ್ವಶನ್ ಅನ್ನ ಕೇಳ್ತಾ ಹೋಗು, ನಿನಗೆ ಏನ್ ಅನ್ಸುತ್ತ ಕೇಳು. ಕ್ವಶನ್ಸ್ ಮೇ ಬಿ ಸೆನ್ಸ್ ಆರ್ ನಾನ್ ಸೆನ್ಸ್. ಕ್ವಶನ್ ಕೇಳು ಅಂತ ಅಡ್ವೈಸ್ ಮಾಡ್ತಿರೋ ಅಥವಾ ಎನ್ಕರೇಜ್ಮೆಂಟ್ ಮಾಡ್ತಿರೋ. ದಿಸ್ ಇಸ್ ದ ಆನ್ಸರ್. ಎನ್ಕರೇಜ್, ವಿ ಶುಡ್ ಎನ್ಕರೇಜ್ ದ ಸ್ಟೂಡೆಂಟ್ಸ್ ಟು ಆಸ್ಕ್ ಕ್ವಶನ್ಸ್. ನೀ ಭಾಳ ಕ್ವಶನ್ ಕೇಳ್ತಿ, ಸುಮ್ಕೊಂಡ್ರಿ ನೀನು, ಆಮೇಲೆ ಭೇಟಿ ಆಗು, ಡಿಸ್ಟರ್ಬೆನ್ಸ್ ಆಗುತ್ತ ಅಂತ ಹಿಂಗೆ ಹೇಳುವಂಗಿಲ್ಲ. ಓಕೆ, ನಾವು ಕ್ವಶನಿಂಗ್ ಸ್ಪಿರಿಟ್ ಅನ್ನ ಬೆಳೆಸುವುದು ಒಂದು ಟೀಚಿಂಗ್ ದ ಉದ್ದೇಶ ಅಲ್ಲ. ಓಕೆ, ಶುಡ್ ಬಿ ಎನ್ಕರೇಜ್ ಫಾರ್ ಸೆಲ್ಫ್ ಲರ್ನಿಂಗ್. ನೀನೇ ಓದ್ಕೊ ಅಂದ್ರ ಅಲ್ಲ, ಇವೆಲ್ಲ ತಪ್ಪಾಗ್ತಾವಲ್ಲ. ಸೊ ದಿಸ್ ಶುಡ್ ಬಿ ಎನ್ಕರೇಜ್ ಟು ಕಂಟಿನ್ಯೂ ಕ್ವಶನಿಂಗ್. ದ ಸ್ಟೂಡೆಂಟ್ಸ್ ಹೂ ಕೀಪ್ಸ್ ಆನ್ ಆಸ್ಕಿಂಗ್ ಕ್ವಶನ್ ಇನ್ ದ ಕ್ಲಾಸ್. ಯಾವ ವಿದ್ಯಾರ್ಥಿ ಮೇಲಿಂದ ಮೇಲೆ ಕ್ವಶನ್ ಅನ್ನ ಕೇಳ್ತಾನ, ಅವನಿಗೆ ಎನ್ಕರೇಜ್ಮೆಂಟ್ ಮಾಡ್ಬೇಕು ನಾವು, ಅವನಿಗೆ ಅಥವಾ ಅವಳಿಗೆ ಎನ್ಕರೇಜ್ಮೆಂಟ್ ಮಾಡ್ಬೇಕು. ವಿ ಶುಡ್ ಎನ್ಕರೇಜ್ ದ ಸ್ಟೂಡೆಂಟ್ಸ್ ಟು ಆಸ್ಕ್ more and more questions. Okay, like this. Next, heuristic is a method in which, ಇದು ಒಂದು ಕೈಂಡ್ ಆಫ್ ಮೆಥಡ್ ಇದು. ಓಕೆ, ಟೀಚಿಂಗ್ ದಲ್ಲಿ ಬರುವಂತ ಮೆಥಡ್ ಇದು ಹ್ಯೂರಿಸ್ಟಿಕ್. ದ ಟೀಚರ್ ಲೀಡ್ಸ್ ಅಂಡ್ ಎನ್ಕ್ವೈರಿ. ಅಂದ್ರೆ ಎನ್ಕ್ವೈರಿಯನ್ನ ಟೀಚರ್ ಲೀಡ್ ಮಾಡ್ತಾನ, ಅಂದ್ರ ಒಂದು ವಿಷಯವನ್ನ ಕಲ್ಸಕ ಟೀಚರ ಮುಖ್ಯವಾಗಿರ್ತಾನ ಅನ್ನೋದು ಅರ್ಥ. ICT plays an important role. ICT ಬಗ್ಗೆ ಇದೆ ಇದು ಮೆಥಡ್ ಅಂದಂಗ. ಟೀಚರ್ ಮೇನ್ ಪಾತ್ರ ವಹಿಸ್ತಾನ, ಅದ್ರ ಬಗ್ಗೆ ಇರುವಂತ ಮೆಥಡ್. ಅಥವಾ ICT, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಅದ್ರ ಬಗ್ಗೆ ಇರುವಂತದ್ದ. ದ ಸ್ಟೂಡೆಂಟ್ಸ್ ಟ್ರೈ ಟು ಫೈಂಡ್ ಔಟ್ ದ ಸೊಲ್ಯೂಷನ್. ವಿದ್ಯಾರ್ಥಿಗಳು ಸೊಲ್ಯೂಷನ್ ಅನ್ನ ಪಡ್ಕೊಳ್ತಾರ, ಪ್ರಾಬ್ಲಮ್ಗೆ, ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಪಡ್ಕೊಳ್ತಾರ. ದೆನ್ ಟೀಚಿಂಗ್ ಆಫ್ ವ್ಯಾಲ್ಯೂಸ್ ಈಸ್ ಎಂಫಸೈಸ್ಡ್. ಮೌಲ್ಯಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಹೇಳುವುದ್ರ ಬಗ್ಗೆ ಇರುವಂತ ಮೆಥಡ್ ಯಾವುದು? ದಿಸ್ ಇಸ್ ದ ಆನ್ಸರ್. ದ ಸ್ಟೂಡೆಂಟ್ಸ್ ಟ್ರೈವ್ ಟು ಫೈಂಡ್ ಔಟ್ ದ ಸೊಲ್ಯೂಷನ್. ಈ ಮೆಥಡ್ ದಲ್ಲಿ ಏನಾಗುತ್ತಂದ್ರ, ಫ್ಯೂಚರಿಸ್ಟಿಕ್ ಈಸ್ ಎ ಮೆಥಡ್ ಇನ್ ವಿಚ್ ಸ್ಟೂಡೆಂಟ್ ಸ್ಟಾರ್ಟ್ ಡಿಸ್ಕವರಿಂಗ್ ಆನ್ಸರ್ಸ್ ಟು ದ ಕ್ವಶನ್ಸ್. ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಡಿಸ್ಕವರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೆಲ್ಫ್ ಡಿಸ್ಕವರ್ ಅಂತಾರೆ. ಸೆಲ್ಫ್ ಡಿಸ್ಕವರ್, ಲರ್ನಿಂಗ್ ಬೈ ಸೆಲ್ಫ್ ಡಿಸ್ಕವರಿಂಗ್.
ಇದ್ರ ಮೀನಿಂಗ್ ಏನಂದ್ರ ಲರ್ನಿಂಗ್ ಬೈ ಸೆಲ್ಫ್ ಡಿಸ್ಕವರಿಂಗ್. ಸ್ಟೂಡೆಂಟ್ಸ್ ಸ್ಟಾರ್ಟ್ ಆರ್ ಸ್ಟೂಡೆಂಟ್ಸ್ ಸ್ಟ್ರೈವ್ ಅಥವಾ ಟ್ರೈ ಟು ಫೈಂಡ್ ಔಟ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್ಸ್. ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳು ತಾವೇ ಏನ್ ಮಾಡ್ತಾರ, ಉತ್ತರವನ್ನ ಪರಿಹಾರವನ್ನ ಕಂಡುಕೊಳ್ಳಕ ಪ್ರಯತ್ನ ಪಡ್ತಾರ. ಇದಕ್ಕೆ ಏನಂತಾರ ಅಂದ್ರೆ ಹ್ಯೂರಿಸ್ಟಿಕ್ ಮೆಥಡ್ ಅಂತ ಕರೀತಾರೆ. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ಲಾಸ್ಟ್ ಒನ್. ಎಫೆಕ್ಟಿವ್ ಲರ್ನಿಂಗ್ ಮೀನ್ಸ್, ಎಫೆಕ್ಟಿವ್ ಲರ್ನಿಂಗ್ ಅಂದ್ರೆ ಏನು, ಪರಿಣಾಮಕಾರಿ ಕಲಿಕೆ ಅಂದರೇನು? ಮಾಡಿಫಿಕೇಶನ್ ಇನ್ ಬಿಹೇವಿಯರ್ ಆಫ್ ಲರ್ನರ್ಸ್, ಕನ್ಸಿಸ್ಟೆಂಟ್ ಇನ್ ಬಿಹೇವಿಯರ್ ಆಫ್ ಲರ್ನರ್, to recall information by the learner, good performance of learner in examination. ನೋಡ್ರಿ, ಕನ್ಸಿಸ್ಟೆನ್ಸಿ ಇನ್ ಬಿಹೇವಿಯರ್ ಆಫ್ ಲರ್ನರ್ ಇದನ್ನ ಹೇಳ್ತೀನಿ ನೋಡ್ರಿ. ಮೊದಲು ಮಾಡಿಫಿಕೇಶನ್ ಇನ್ ಬಿಹೇವಿಯರ್ ಆಫ್ ಲರ್ನರ್, ಕಲಿಯುವನಲ್ಲಿ ಒಂದು ಬದಲಾವಣೆಯನ್ನು ತರುವುದು, ಕಲಿಕೆಯಲ್ಲಿ ಬದಲಾವಣೆ ಆಗುವುದು. ಅವ ಮೊದಲು ಏನ್ ಕಲ್ತಿರ್ತಾನ ಅವನ ಮೊದಲಿನ ಸ್ವಭಾವದಲ್ಲಿ ಬದಲಾವಣೆ ಆಗುವುದು. ಓಕೆ, ಎಫೆಕ್ಟಿವ್ ಲರ್ನಿಂಗ್ ಅಂದ್ರೆ ಕಲಿಕೆಯಲ್ಲಿ ಬದಲಾವಣೆ, ಸ್ವಭಾವದಲ್ಲಿ ಬದಲಾವಣೆ, ಅವನ ವರ್ತನೆಯಲ್ಲಿ ಬದಲಾವಣೆ. ಒಂದು. ಎರಡನೇದು ಕನ್ಸಿಸ್ಟೆನ್ಸಿ ಇನ್ ಬಿಹೇವಿಯರ್ ಆಫ್ ಲರ್ನರ್, ಬದಲಾವಣೆ ಆಗುದಿಲ್ಲ, ಕನ್ಸಿಸ್ಟೆನ್ಸಿ ಅದೇ. ಮೊದಲ ಫಸ್ಟ್ ಇಯರ್ಕ್ ಯಾವ ಬಿಹೇವಿಯರ್ ಇರ್ತತ, ಲಾಸ್ಟ್ ಇಯರ್ಕ್ ಅದೇ ಬಿಹೇವಿಯರ್ ಇರ್ತತ ಅವನು. ಅದು ಎಫೆಕ್ಟಿವ್ ಲರ್ನಿಂಗ್ ಅಂದ್ರೆ ಇದನ್ನೇ. ಇದುವಾ ಅಂತ ಕೇಳಿದೆ. ಟು ರಿಕಾಲ್ ಇನ್ಫಾರ್ಮೇಶನ್ ಬೈ ದ ಲರ್ನಿಂಗ್, ಸೊ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕ್ತಾ ಹೋಗ್ತಾನ ಅಥವಾ ಬಹ್ಯಾಟ್ ಮಾಡೋದು, ಇದುವಾ? ಅಥವಾ ಗುಡ್ ಪರ್ಫಾರ್ಮೆನ್ಸ್ ಆಫ್ ಲರ್ನರ್ ಇನ್ ಎಕ್ಸಾಮಿನೇಷನ್, ಎಕ್ಸಾಮಿನೇಷನ್ ದಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಳ್ತಾನ, ಇದುವಾ? ಯಾವುದು? ವಿಚ್ ಒನ್ ಈಸ್ ಕರೆಕ್ಟ್? ದಿಸ್ ಇಸ್ ದ ಆನ್ಸರ್. ನಾವು ಓದ್ತೀವಲ್ಲ ಸೈಕಾಲಜಿಯಲ್ಲಿ, ವರ್ತನೆಯಲ್ಲಿ ಬದಲಾವಣೆಯನ್ನು ತರುವುದೇ ಶಿಕ್ಷಣ. ಮಾಡಿಫಿಕೇಶನ್ ಇನ್ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್, ಕಲಿಕೆ ಅಂದ್ರ, ಎಫೆಕ್ಟಿವ್ ಲರ್ನಿಂಗ್ ಅಂದ್ರ ವಿದ್ಯಾರ್ಥಿಗಳಲ್ಲಿರುವ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವುದು. ಮೊದಲೇನು ಸ್ವಭಾವ, ಅವನ ವರ್ತನೆಗಳಿರ್ತಾವ, ಆ ವರ್ತನೆಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರುವುದು. ಬದಲಾವಣೆಗಳು ನಕಾರಾತ್ಮಕ ಆಗಬಾರ್ದು. ಮೊದಲು ನಕಾರಾತ್ಮಕ ಭಾವನೆಗಳು ಅಥವಾ ನಕಾರಾತ್ಮಕ ಅಂಶಗಳು ಇರ್ತಾವಲ್ಲ, ಅವುಗಳಲ್ಲಿ ಬದಲಾವಣೆ ತರುವುದು ಶಿಕ್ಷಣದ ಮೂಲ ಉದ್ದೇಶ ಇದು. ಓಕೆ, ಮೊದಲು ಸ್ವಲ್ಪ ಏನಿರ್ತಾವ, ಒಳ್ಳೆ ಬದಲಾವಣೆ ವರ್ತನೆಗಳು ಇರ್ಬೋದು, ಅವುಗಳನ್ನ ಹಾಗೆ ಉಳಿಸ್ಕೊಂಡು ಏನು ಬೇರೆ ನಕಾರಾತ್ಮಕ ವರ್ತನೆಗಳು ಇರ್ತಾವಲ್ಲ ಅವನ್ನ ಸಕಾರಾತ್ಮಕ ವರ್ತನೆಗಳಿಗೆ ಪರಿವರ್ತನೆ ಮಾಡುವುದು. ಇದು ಶಿಕ್ಷಣದ ಉದ್ದೇಶ. ಎಫೆಕ್ಟಿವ್ ಲರ್ನಿಂಗ್, ಕಲಿಕೆ ಅಂದ್ರೆ ಇದೇ. ಕಲಿಕೆ ಅಂತಂದ್ರೆ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವುದೇ ಕಲಿಕೆ. ಲರ್ನಿಂಗ್ ಈಸ್ modification of behavior in students, okay, or modification of behavior of students or learner, like this. ಈ ರೀತಿ ನೀವು ಈ ಕ್ವಶನ್ಸ್ ಗಳನ್ನ ಬಿಡಿಸುವುದನ್ನ ಕಲಿಬೇಕು. ಇದರೊಂದಿಗೆ ನಾನು ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲ ವಿಡಿಯೋಸ್ಗಳನ್ನು ನೋಡಿ. ಇಂಥದ್ದನ್ನೇ ಇನ್ನೊಂದು ಕ್ಲಾಸ್ ಹೇಳಿದ್ದೀನಿ ನಾನು, ಇಂಗ್ಲಿಷ್ಗೇನು ಸೆಪರೇಟ್ ಆಗಿ ಹೇಳಿದ್ದೀನಿ. ಎಲ್ಲ ಈ ನೆಟ್, ಸೆಟ್, CTET ಎಲ್ಲ ಎಕ್ಸಾಮ್ಗಳಿಗೂ ನಾನು ಕ್ಲಾಸನ್ನು ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಎಲ್ಲ ಅಬ್ಸರ್ವ್ ಮಾಡಿದ್ರೆ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತಾ. ಅದಕ್ಕೆ ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.